ಆತ್ಮೀಯ ವೀಕ್ಷಕರೇ, ನಿಮಗಿವತ್ತು ಕನ್ನಡ ಪ್ಲಾನೆಟ್ ಒಂದು ವಿಶೇಷವಾದಂತಹ ಜಾಗಕ್ಕೆ ಕರ್ಕೊಂಡು ಬಂದಿದೆ. ನಾವು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂತಹ ಇಲ್ಲೇ ಪಕ್ಕದಲ್ಲೇ DC ಕಚೇರಿಯ ಎದುರುಗಡೆ ಇರುವಂಥ ಒಂದು ಕಾಂಪ್ಲೆಕ್ಸ್ಗೆ ಬಂದಿದ್ದೀವಿ. ನೀವಲ್ಲಿ ನೋಡ್ತಾ ಇದ್ದೀರಾ ಬೋರ್ಡು, ರಾಬರ್ಟ್ ಬ್ರೂಸ್ ಫುಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯ ಅಂಥೇಳಿ. ಅಂದರೆ ಒಂದು ಆರ್ಕಿಯಾಲಜಿಕಲ್ ಮ್ಯೂಸಿಯಂ, ಅಂದರೆ ಇತಿಹಾಸ ಪೂರ್ವದ ಕಾಲದಲ್ಲಿನ ಹಲವಾರು ಸಂಗತಿಗಳು ಈ ಒಂದು ಮ್ಯೂಸಿಯಂ ಕಟ್ಟಡದ ಒಳಗಡೆ ಇದ್ದಾವೆ. ಅದನ್ನು ನಾವು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಬಂದಿದ್ದೀವಿ. ಈಗ ಒಂದೊಂದಾಗಿ ಇಲ್ಲಿಂದ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಎಂಟ್ರೆನ್ಸಲ್ಲೇ ಕಾಣ್ತಾ ಇದೆ ಈ ಸಂಗನಕಲ್ಲು ಜಾಗದಿಂದ, ಬೆಟ್ಟದಿಂದ ತಗೊಂಡು ಬಂದಿರತಕ್ಕಂಥ ಒಂದು ದೊಡ್ಡ ಬಂಡೆ. ಇದರಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಪುರಾತನ ಮನುಷ್ಯ, ಅಂದರೆ ಈಗ ಬಹುಶಃ 5,000-10,000 ವರ್ಷಗಳ ಹಿಂದೆ ಮನುಷ್ಯರು ಬರೆದಿದ್ದಂತಹ ಕೆತ್ತನೆಗಳು ಅಥವಾ ಕಲಾಕೃತಿಗಳನ್ನು ನೀವು ಇಲ್ಲಿ ಕಾಣ್ಬೋದು. ನಾವಿಲ್ಲಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನಿಮಗಿಲ್ಲಿ ಆರಂಭದಲ್ಲೇ ಎಂಟ್ರೆನ್ಸಲ್ಲಿ ನಿಮಗೆ ಕಾಣ್ತಾ ಇದೆ ರಾಬರ್ಟ್ ಬ್ರೂಸ್ ಫುಟ್ ಅವರ ಒಂದು ಫೋಟೋ ಇಲ್ಲಿ ನೋಡ್ಬೋದು ನೀವು. ಇವರ ಬಗ್ಗೆ ಒಳಗಡೆ ಮಾಹಿತಿ ಇದೆ. ಹೀಗೆ ಬನ್ನಿ. ಇದು ಬಹಳ ವಿಶಾಲವಾದಂತಹ ಒಂದು ಕಟ್ಟಡ. ಇಲ್ಲಿ 2 ಮಹಡಿ, ಮೇಲ್ಗಡೆ ಮೊದಲನೇ ಮಹಡಿ ಇದೆ ಮತ್ತು ಕೆಳ ಮಹಡಿ ಇದೆ. ಇಲ್ಲಿ ನಿಮಗೆ ಒಂದು ಕಡೆಯಿಂದ ಶುರುವಾಗ್ತಾ ಇದೆ ಈ ಒಂದು ಮ್ಯೂಸಿಯಂನಲ್ಲಿ ಸಂಗ್ರಹ ಆಗಿರ್ತಕ್ಕಂತಹ ವಸ್ತುಗಳು. ಆರಂಭದಲ್ಲೇ ನಾವೇನು ಈ ಒಂದು ಮ್ಯೂಸಿಯಂಗೆ ಹೆಸರು ಕೊಟ್ಟಿದ್ದಾರೆ ರಾಬರ್ಟ್ ಬ್ರೂಸ್ ಫುಟ್ ಅಂಥೇಳಿ, ಇವರ ಒಂದು ಸಣ್ಣ ಪರಿಚಯ ಇದೆ. ಸುಮಾರು 1858ನೇ ಇಸ್ವಿ ಅಷ್ಟೊತ್ತಿಗೆ ಇದ್ದಂತಹ ಒಬ್ಬ ವ್ಯಕ್ತಿ. ಅವತ್ತಿಂದ ಸುಮಾರು ಒಂದು 40 ವರ್ಷಗಳ ಕಾಲ ಕರ್ನಾಟಕಕ್ಕೆ ಬಂದು, ಕರ್ನಾಟಕ ಈ ಆಂಧ್ರ ಪ್ರದೇಶದ ಗಡಿ ಭಾಗಗಳಲ್ಲಿ ಜಿಯಾಲಜಿಸ್ಟ್ ಅಂದರೆ ಭೂಗರ್ಭ ಶಾಸ್ತ್ರಜ್ಞರಾಗಿ ಅವರು ಕೆಲಸ ಮಾಡ್ತಾರೆ. ಮತ್ತು ನಮ್ಮ ಮೈಸೂರು, ಅವತ್ತಿನ ಮೈಸೂರು ರಾಜ್ಯದ ಮೊದಲ ಭೂಗರ್ಭ ಶಾಸ್ತ್ರಜ್ಞರವರು. ಇಲ್ಲಿನ ಏನು ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇತ್ತು, ಇಲಾಖೆ ಇತ್ತು, ಅದರ ಮೊದಲ ಒಬ್ಬ ಅಧಿಕಾರಿಯಾಗಿ ಇಲ್ಲಿ ಬಂದು ಈ ಭಾಗದಲ್ಲಿ ಸಾಕಷ್ಟು ಓಡಾಟ ಮಾಡಿ, ಅಂದರೆ ಇನ್ನೂ ಇತಿಹಾಸ ಶುರುವಾಗೋಕ್ಕಿಂತ ಮುಂಚೆನೇ ಇಲ್ಲಿ ಜನಜೀವನ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನು ಅವರ ಒಂದು ಭೂಗರ್ಭ ಶಾಸ್ತ್ರದ ತಿಳುವಳಿಕೆ ಮೇಲೆ ಅಧ್ಯಯನ ಮಾಡಿ ಮೊದಲು ದಾಖಲೆ ಮಾಡಿರ್ತಕ್ಕಂತಹ ಒಬ್ಬ ದೊಡ್ಡ ವ್ಯಕ್ತಿಯವರು. ಅವರ ಹೆಸರನ್ನು ಈ ಒಂದು ಏನು ಮ್ಯೂಸಿಯಂಗೆ ಇಡಲಾಗಿದೆ. ಇಲ್ಲಿಂದ ಶುರುವಾಗುತ್ತೆ ಈ ಮ್ಯೂಸಿಯಂನ ಒಂದು ಸಂಗ್ರಹಗಳು. ಇಲ್ಲಿ ನಿಮಗೆ ನೋಡ್ತೀವಿ, ನಿಮಗೆ ನೂರಾರು ಥರದ ಕಲ್ಲಿನ ಮಾದರಿಗಳಿದ್ದಾವೆ. ಕಲ್ಲುಗಳು ಅಂದರೆ ಕಲ್ಲಿನ ಸಂಗ್ರಹ ಮಾಡಿದ್ದು. ಏನು ಈ ಕಲ್ಲುಗಳು ಅಂತ ಹೇಳಿದರೆ, ಈಗೊಂದು 5,000 ವರ್ಷದ ಹಿಂದೆ, ಕೆಲವು ಸರಿ 15,000 ವರ್ಷದ ಹಿಂದೆ, ಲಕ್ಷ ವರ್ಷಗಳ ಹಿಂದೆ ಕೂಡ ಅವತ್ತಿನ ಮನುಷ್ಯರು ಅಥವಾ ಅವತ್ತಿನ ಏನು ಇನ್ನು ವಿಕಾಸದ ಹಂತದಲ್ಲಿದ್ದಂತಹ ಮನುಷ್ಯರು ಯಾವ ರೀತಿಯಾಗಿ ಕಲ್ಲುಗಳ ಮೂಲಕ, ಅಂದರೆ ನಾವು ಶಿಲಾಯುಗ ಅಂತ ಹೇಳ್ತೀವಿ, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಅಥವಾ ಹೊಸ ಶಿಲಾಯುಗ ಅಂತ ನಾವೇನು ಕರಿತೀವಿ, ಅದನ್ನು ಇಂಗ್ಲೀಷಲ್ಲಿ ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್ ಮತ್ತು ನಿಯೋಲಿಥಿಕ್ ಅಂತ ಕರೀತಾರೆ. ಇಂತಹ ಹಂತ ಹಂತವಾಗಿ ಮನುಷ್ಯರು ಬಳಸಿದಂತಹ ಕಲ್ಲಿನ ಆಯುಧಗಳು. ಇವತ್ತಿನ ರೀತಿಯಲ್ಲಿ ಅವತ್ತಿನ ಜನರಿಗೆ ಬೇಕಾದಂಥ ವೆಪನ್ಗಳು ಇರಲಿಲ್ಲ. ಆದರೆ ಅವರು ಬೇಟೆಯನ್ನು ಮಾಡಬೇಕಾಗಿತ್ತು, ಕೃಷಿಯನ್ನು ಮಾಡಬೇಕಿತ್ತು, ನೆಲವನ್ನು ಅಗಿಬೇಕಾಗಿತ್ತು, ಪ್ರಾಣಿಗಳನ್ನು ಕೊಲ್ಲಬೇಕಿತ್ತು. ಇಂತಹ ಒಂದು ಕಾಲಘಟ್ಟದಲ್ಲಿ ಅವರು ಬಳಸಿದಂತಹ ಕಲ್ಲಿನ ಆಯುಧಗಳನ್ನು ಇಲ್ಲಿ ಸಂಗ್ರಹ ಮಾಡಿದಂತಹ ಕೆಲವು ತುಣುಕುಗಳನ್ನು ಅಥವಾ ಕೆಲವು ಏನು ಸ್ಪೆಸಿಮೆನ್ಗಳನ್ನು ಇಲ್ಲಿ ಇಟ್ಟಿರೋದನ್ನು ನೀವು ನೋಡ್ತೀವಿ. ದೊಡ್ಡ ದೊಡ್ಡ ಕಲ್ಲುಗಳಿಂದ ಹಿಡಿದು ಚಿಕ್ಕ ಚಿಕ್ಕ ಸೂಕ್ಷ್ಮ ಶಿಲಾಯುಗದ ಕಾಲದಲ್ಲಿ ಇದ್ದಂಥವು ಮತ್ತು ಹಳೆ ಶಿಲಾಯುಗದ ಕಾಲದಲ್ಲಿ ಇದ್ದಂಥವು ಎಲ್ಲವೂ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ವಿಭಾಗದಲ್ಲಿ ಈ ಆರ್ಕಿಯಾಲಜಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಇಟ್ಟಿದ್ದಾರೆ. ಅದೇ ರೀತಿ ಯಾವ ರೀತಿಯಲ್ಲಿ ಮನುಷ್ಯರು, ನಮ್ಮ ಪೂರ್ವಿಕರು, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಯಾವ ರೀತಿಯಲ್ಲಿ ಒಂದು ಈ ಒಂದು ಭೌಗೋಳಿಕ ಪ್ರದೇಶಗಳಿಗೆ ಬಂದರು, ಯಾವ ರೀತಿ ವಲಸೆ ಬಂದರು ಅನ್ನೋ ವಿಷಯಗಳನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ ಇವತ್ತು ಬಹಳ ಟೆಕ್ನಾಲಜಿ ಮುಂದುವರೆದ ಹಾಗೆ ಮಾಲಿಕ್ಯುಲರ್ ಆರ್ಕಿಯಾಲಜಿ ಅಂತ ಇಲ್ಲಿ ಅಂದರೆ ಒಂದು ಜೀವಾಣು ಪ್ರಾಕ್ತನ ಶಾಸ್ತ್ರ ಅಂಥೇಳಿ. ಸೊ ನಾವು ಅಂಥ ಜೀವಾಣು ಪ್ರಾಕ್ತನ ಶಾಸ್ತ್ರದ ಪರಿಚಯವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ, 1895ರಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ಅವರು ನಮ್ಮ ಕುವೆಂಪು ಯೂನಿವರ್ಸಿಟಿ ಅಂದರೆ ಶಂಕರಘಟ್ಟ ಏನಿದೆ ಸುತ್ತಮುತ್ತಲ ಪ್ರದೇಶದಲ್ಲಿ ಹಳೆ ಶಿಲಾಯುಗದ ನೆಲೆಗಳನ್ನು ಗುರುತಿಸಿದ್ರು. ಮತ್ತು ಅಲ್ಲಿಂದ ಉಪಕರಣಗಳನ್ನು ಅಂದರೆ ಆ ಹಳೆ ಶಿಲಾಯುಗದ ಮನುಷ್ಯರ ಒಂದು
ಉಪಕರಣಗಳನ್ನು ಇಲ್ಲಿ ಸಂಗ್ರಹಿಸಿ ಕೂಡ ಇಲ್ಲಿ ಕೊಡಲಾಗಿದೆ. ಮತ್ತು ಇಲ್ಲಿ ಇಂಗ್ಲೀಷಲ್ಲಿ ನಿಮಗೆ ಮಾಹಿತಿ ಇದೆ, ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ ವಿಷಯಗಳನ್ನು ಕೂಡ ನೀಟಾಗಿ ವಿವರಿಸಿದ್ದಾರೆ. ಅಂತಹ ಒಂದು ಅದ್ಭುತವಾದಂಥ ವ್ಯವಸ್ಥೆನ ನಾವು ಈ ಒಂದು ಮ್ಯೂಸಿಯಂನಲ್ಲಿ, ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ತೀವಿ. ಅದೇ ರೀತಿ ಇಲ್ಲಿ ನೀವು ನೋಡ್ಬೋದು, ಇವನ್ನೆಲ್ಲ ಅದೆಲ್ಲ ಗ್ಲಾಸ್ ಗಾಜಿನ ಒಳಗಡೆ ಇಟ್ಟಿದ್ರೆ ಇಲ್ಲಿ ಒಂದಷ್ಟು ಮಾದರಿಗಳನ್ನು, ಶಿಲಾಯುಗದ ಮಾದರಿಗಳನ್ನು ಈ ರೀತಿಯಲ್ಲಿ ಹೊರಗೆ ತೆಗೆದು ಇಟ್ಟಿದ್ದಾರೆ. ಇದ್ರ ಸಂಬಂಧಪಟ್ಟಂಗೆ ಒಂದಷ್ಟು ವಿಷಯಗಳನ್ನು ನಾವು ನಮ್ಮ ಈ ಒಂದು ಮ್ಯೂಸಿಯಂ ಏನಿದೆ, ಈ ವಸ್ತು ಸಂಗ್ರಹಾಲಯ ಏನಿದೆ, ಈ ಒಂದು ಆರ್ಕಿಯಾಲಜಿಕಲ್ ಮ್ಯೂಸಿಯಮ್ಮು, ಇದರ ರೂವಾರಿ ಅಂತ ಹೇಳ್ಬೋದು. ಅದರ ರೂವಾರಿಗಳು ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ಈ ಒಂದು ಮ್ಯೂಸಿಯಂ ಇದೆಯಲ್ಲ, ಇದು ಅವರ ಒಂದು ಬ್ರೈನ್ ಚೈಲ್ಡ್ ಅಂತ ಹೇಳ್ಬೋದು, ಅಥವಾ ಕಲ್ಪನೆಯ ಕೂಸು ಅಂತ ಹೇಳ್ಬೋದು. ಅವರನ್ನು ಈ ಒಂದು ಶಿಲಾಯುಗ ಅಥವಾ ಈ ಶಿಲೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೇಳೋಣ ಬನ್ನಿ. ಇವು ಸಾಮಾನ್ಯವಾಗಿ ಇವು ಒಂದು ಸ್ಟೋನ್ ಪೀಸಸ್ ಹಾಗೆ ಕಾಣಿಸ್ತದೆ ಸಾಮಾನ್ಯ ಮನುಷ್ಯನಿಗೆ. ಆದರೆ ಅವನ್ನು ಕ್ಲೋಸಾಗಿ ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಶೇಪ್ ಇರೋದು ಕಂಡುಬರುತ್ತೆ. ಅದಕ್ಕೆ ಒಂದು ವಿಧಾನ ಇರುತ್ತೆ, ಮೆಥಡ್ ಇರುತ್ತೆ ಹೇಗೆ ಗುರುತಿಸುವುದು ಅನ್ನೋದನ್ನು. ಸಾಮಾನ್ಯವಾಗಿ ನಮಗೆ ದಾರಿಯಲ್ಲಿ ಹೋಗುವಾಗ ಬರ್ತಕ್ಕಂಥ ಶಿಲಾ ತುಣುಕುಗಳಿಗೂ ಇವುಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ ಆಕಾರ, ಶೇಪ್. ಆ ಶೇಪ್ ಏನಪ್ಪ ಅಂದರೆ ಮುಖ್ಯವಾದಂಥ ಒಂದು ಲಕ್ಷಣ ಏನಪ್ಪ ಅಂದರೆ ಚೂಪಾದಂಥ ಬದಿ ಅಥವಾ ಚೂಪಾದಂಥ ತುದಿ. ಇವೆರಡು ನಮಗೆ ಇವುಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಚೂಪಾದಂಥ ಬದಿಗಳಾಗಿರ್ಬೋದು ಅಥವಾ ತುದಿ ಆಗಿರ್ಬೋದು, ಅವು ಆಕಸ್ಮಿಕವಾಗಿ ನಿರ್ಮಾಣಗೊಂಡಂಥವಲ್ಲ. ಅವು ಉದ್ದೇಶಪೂರ್ವಕವಾಗಿ ಮಾನವನು ಶಿಲಾ ಉಪಕರಣಗಳನ್ನು ತಯಾರಿಸಿ ಈ ರೂಪ ಕೊಟ್ಟು ಅವುಗಳನ್ನು ಮತ್ತು ಬೇಟೆಗಾರಿಕೆ ಮತ್ತು ಆಹಾರವನ್ನು ಅಗಿದು ಪಡ್ಕೊಳ್ಳಿಕ್ಕೆ ಈ ರೀತಿಯಾದಂಥ ಈ ಶಿಲಾ ಲಾಂಗ್ ಕಟ್ಟಿಂಗ್ ಎಡ್ಜ್ ಅಂತ ಹೇಳ್ತೀವಿ. ಅದು ಮಾಮೂಲು ಸ್ಟೋನ್ ಬಂದು ಈ ರೀತಿ ಇರುತ್ತೆ. ಆದರೆ ಇಲ್ಲಿ ನಿಮಗೆ ಕಾಣ್ತಕ್ಕಂಥ ಫ್ಲೇಕ್ಸ್ ಕಾರ್ಸ್ ಅಂತೇನು ಹೇಳ್ತೀವಲ್ಲ, ಅವು ಡೆಲಿಬರೇಟಾಗಿ ಆದಿಮಾನವ ಹೊರತೆಗೆದು ಈ ಒಂದು ಎಡ್ಜ್, ಶಾರ್ಪ್ ಎಡ್ಜ್. ಈಗ ಇದು ಸುಮಾರು ನಾವು ಈ 10 ಲಕ್ಷ ವರ್ಷದ್ದು, 15 ಲಕ್ಷದ್ದು ಇರ್ಬೋದು. ಇದು ಅಲ್ಲಿಂದ ಇಲ್ಲಿವರೆಗೂ ಇದು ಭೂಮಿಯ ಮೇಲೆ ಇದ್ದಂಥ ಒಂದು ವಸ್ತು. ಸೊ ಅದಕ್ಕೆ ಪರಿಸರ ಇದರ ಮೇಲೆ ಪರಿಣಾಮ ಬೀರುತ್ತೆ. ಅದು ಫ್ರೆಶ್ ಆಗಿ ಮಾಡಿದಾಗ ಇರ್ತಕ್ಕಂಥ ಈ ಶಾರ್ಪ್ ಎಡ್ಜ್ ಏನಿದೆಯಲ್ಲ, ಈಗ ಮಂಡಾಗಿರುತ್ತೆ. ವೀಕ್ಷಕರೇ, ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ನೀವು ಈ ಒಂದು ಮ್ಯೂಸಿಯಂ ಏನಿದೆ, ಬಳ್ಳಾರಿಯಲ್ಲಿರುವ ಈ ಮ್ಯೂಸಿಯಂನ ಖಂಡಿತವಾಗಿ ನೋಡಲೇಬೇಕು. ಯಾಕಂದರೆ ನಾವು 21ನೇ ಶತಮಾನದಲ್ಲಿರುವಂತಹ ವ್ಯಕ್ತಿಗಳು ನಾವು ಈ ಮ್ಯೂಸಿಯಂ ಒಳಗಡೆ ಸುಮ್ಮನೆ ತಕ್ಷಣ ಬಂದು ನೋಡಿದರೆ ಏನೂ ಅನಿಸೋದಿಲ್ಲ. ಆದರೆ ಸರಿಯಾಗಿ ನಾವು ಎಲ್ಲದನ್ನು ಇಲ್ಲಿ ಗಮನಿಸ್ತಾ ಬಂದರೆ ನಾವು 21ನೇ ಶತಮಾನದಿಂದ ಸೀದಾ ಲಕ್ಷಾಂತರ ವರ್ಷಗಳ ಹಿಂದೆ ಈ ಮ್ಯೂಸಿಯಂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಂತಹ ಅದ್ಭುತವಾದಂತಹ ವಸ್ತುಗಳ ಸಂಗ್ರಹ ಇಲ್ಲಿದೆ ಮತ್ತು ವಿಷಯಗಳ ಸಂಗ್ರಹ ಇದೆ. ಮುಖ್ಯವಾಗಿ ಕಾಲೇಜು, ಶಾಲೆಯ, ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಎಲ್ಲ ಥರದ ವಿದ್ಯಾರ್ಥಿಗಳಿಗೂ, ಸಾಮಾನ್ಯ ಜನರಿಗೂ ಕೂಡ ಇಲ್ಲಿ ಅರ್ಥವಾಗುವಂತಹ ವಿಷಯಗಳು ಮತ್ತು ನಿಮಗೆ ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ PhD ಅಥವಾ ಸಂಶೋಧನೆಗಳನ್ನು ಮಾಡುವಂಥವ್ರಿಗೂ ಕೂಡ ಅರ್ಥವಾಗುವಂತಹ ಅಥವಾ ಉಪಯುಕ್ತವಾಗುವಂತಹ ಬಹಳಷ್ಟು ಸಂಗತಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈಗ ಇಲ್ಲಿ ನೋಡಿ, ನಮಗೆ ಆರಂಭದಲ್ಲಿ ಈ ಮನುಷ್ಯನ ಒಂದು ಜನಜೀವನ ಶುರುವಾಗಿದ್ದು ನಾವಂದರೆ ಮನುಷ್ಯ ಪ್ರಭೇದ ಹುಟ್ಟಿದ್ದೇ ಆಫ್ರಿಕಾದಲ್ಲಿ ಅಂತ ಇವತ್ತು ಹೇಳ್ತೀವಿ. ಸೊ ಯಾವ ರೀತಿಯಲ್ಲಿ ಆಫ್ರಿಕಾದಲ್ಲಿ ಮನುಷ್ಯರು ಟೂಲ್ಗಳನ್ನು ಬಳಸ್ತಾ ಇದ್ದರು, ಇಲ್ಲಿ ನೀವು ನೋಡ್ಬೋದು ಆಫ್ರಿಕನ್ ಪ್ಯಾಲಿಯೋಲಿಥಿಕ್ ಟೂಲ್ಸ್ ಅಂಥೇಳಿ. ಆಫ್ರಿಕಾದ ಹಳೆ ಶಿಲಾಯುಗದ ಟೂಲ್ಸ್ಗಳು ಯಾವ ರೀತಿ ಇದ್ವು, ಅದೇ ರೀತಿಯಲ್ಲಿ ಇಂಡಿಯಾದ ಪ್ಯಾಲಿಯೋಲಿಥಿಕ್ ಟೂಲ್ಸ್ ಯಾವ ರೀತಿ ಇದ್ವು. ಅದೇ ರೀತಿ ನಮ್ಮ ಬಾದಾಮಿ ತಾಲೂಕಿನಲ್ಲಿ ಬೆಂಕನೇರಿ ಅನ್ನುವ ಒಂದು ಸೈಟಲ್ಲಿ ದೊರಕಿದಂಥ ಹಳೆ ಶಿಲಾಯುಗದ ಉಪಕರಣಗಳನ್ನು ನಾವು ನೋಡ್ತೀವಿ. ಅದರ ಸಂಬಂಧಪಟ್ಟಂಗೆ ಒಂದು ವರ್ಣರಂಜಿತವಾದಂತಹ ಫೋಟೋಗಳ ಜೊತೆಗೆ ಮತ್ತು ಚಿತ್ರಗಳ ಜೊತೆಗೆ ಇಲ್ಲಿ ತುಂಬ ಒಳ್ಳೆಯ ಒಂದು ಎಕ್ಸ್ಪ್ಲನೇಷನನ್ನು ಇಲ್ಲಿ ನೀವು ಕಾಣ್ತೀವಿ. ಅದೇ ರೀತಿ ಯಾವ ರೀತಿಯಲ್ಲಿ ಈ ಸ್ಟೋನ್ ಟೆಕ್ನಾಲಜಿ ಅಂದರೆ ಈ ಕಲ್ಲನ್ನು ಒಂದು ಆಯುಧವಾಗಿ, ಸಾಧನವಾಗಿ ಮನುಷ್ಯ ಈ ಒಂದು ವಿಕಾಸದ ಹಂತದಲ್ಲಿ ಹೇಗೆ ಬೆಳೆಸ್ಕೊಂಡು ಬಂದ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಮ್ಯಾಪಿಂಗ್ಸ್, ಅಂದರೆ ಆಫ್ರಿಕಾ ಮತ್ತು ಭಾರತದಲ್ಲಿ ಯಾವ ರೀತಿ ಮಾಡ್ಕೊಂಡು ಬಂದ ಅನ್ನುವ ಎಲ್ಲ ಸಂಗತಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಮೇಲ್ಗಡೆ ಆಫ್ರಿಕಾದ ಮ್ಯಾಪ್ಗಳ ಜೊತೆಗೆ ನೀವು ಇರುವಂಥದ್ದನ್ನು ನೋಡ್ಬೋದು. ಅದೇ ರೀತಿ ನೀವು ಹೀಗೆ ಇಲ್ಲಿ ಬಂದರೆ ಆಫ್ರಿಕಾದ ಹೊರಗಡೆ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಲ್ಲಿ ಮನುಷ್ಯನ ತಲೆಬುರುಡೆಗಳು ಸಿಕ್ಕಿದ ಮೇಲೆ ಬೇರೆ ಬೇರೆ ಇಡೀ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಮನುಷ್ಯನ ವಿಕಾಸವನ್ನು
ವಿಜ್ಞಾನಿಗಳು ಅಥವಾ ಬಯೋಲಾಜಿಸ್ಟ್ಗಳು ಒಂದು ಮ್ಯಾಪನ್ನು ತಯಾರಿಸಲಿಕ್ಕೆ ಅಥವಾ ಒಂದು ಕ್ರೋನಾಲಜಿಯನ್ನು ತಯಾರಿಸಲಿಕ್ಕೆ ಸಾಧ್ಯ ಆಗಿದೆ. ಅದರ ಒಂದಷ್ಟು ವಿವರಗಳು ಇಲ್ಲಿ ಬಹಳ ಮುಖ್ಯವಾಗಿ ಈ ಮ್ಯೂಸಿಯಮ್ಮಲ್ಲಿ ನಿಮಗೆ ಆ ಕಡೆ ನೋಡಿದರೆ ಇಲ್ಲಿ ನಿಮಗೆ ಸುತ್ತಲೂ ಈ ಹಳೆಯ ಅಂದರೆ ಲಕ್ಷಾಂತರ ವರ್ಷಗಳ ಹಿಂದಿನಿಂದ ಹಿಡಿದು ಹಲವು ಸಾವಿರ ವರ್ಷಗಳ ಹಿಂದಿನ ವರೆಗೂ ಕೂಡ ತಲೆಬುರುಡೆಗಳ ಮಾದರಿಗಳನ್ನು ಅಂದರೆ ರೆಪ್ಲಿಕಾಸ್ ಅಂತ ಕರೀತಾರೆ. ಇವುಗಳ ಒರಿಜಿನಲ್ ತಲೆಬುರುಡೆಗಳು ಯಾವುದೋ ಅಮೇರಿಕಾ ಅಥವಾ ಇನ್ಯಾವುದೋ ಯುರೋಪ್ನ ಮ್ಯೂಸಿಯಮ್ಗಳಲ್ಲಿ ಇರ್ಬೋದು. ಆದರೆ ನಮ್ಮ ಜನರಿಗೂ ಕೂಡ ಅದರ ಒಂದು ಮಾಹಿತಿಗಳು ಸಿಗಲಿ, ಅವುಗಳ ಒಂದು ನೇರವಾದ ಒಂದು ಅನುಭವ ಸಿಗಲಿ, ಅವುಗಳನ್ನು ನೋಡಲಿಕ್ಕೆ ಆಗಲಿ ಅನ್ನೋ ಕಾರಣಕ್ಕೆ ಅವುಗಳ ರೆಪ್ಲಿಕಾಗಳನ್ನು ಇವರು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಸರ್ಕಾರದ ಮೂಲಕ ಇಲ್ಲಿಗೆ ತರಿಸ್ಕೊಂಡು ಈ ಮ್ಯೂಸಿಯಮ್ಮಲ್ಲಿ ತರಿಸ್ಕೊಂಡು ಇಡಲಿಕ್ಕಾಗಿದೆ. ಬಹುಶಃ ಇಂತಹ ಒಂದು ಸಂಗ್ರಹ, ಅಪರೂಪದ ಸಂಗ್ರಹ ಮದ್ರಾಸು ಮತ್ತು ಒಂದೆರಡು ಕಡೆ ಬಿಟ್ಟರೆ ಬಹುಶಃ ನಮ್ಮ ಕರ್ನಾಟಕದ ಬಳ್ಳಾರಿಯಲ್ಲಿ ಇಂತಹ ಒಂದು ಸಂಗ್ರಹ ಇರೋದು ನಿಜಕ್ಕೂ ನಮಗೆಲ್ಲರಿಗೂ ಕೂಡ ಒಂದು ರೀತಿ ಅದೃಷ್ಟ ಅಂತಲೇ ಹೇಳಬೇಕು. ಇದರ ಒಂದು ಉಪಯೋಗವನ್ನು ಎಲ್ಲರೂ ಪಡ್ಕೋಬೇಕು. ಹಾಗೆಯೇ ನಾವು ಇಲ್ಲಿ ಆಫ್ರಿಕಾದಿಂದ ಮನುಷ್ಯ ಯಾಕೆ ಹೊರಗಡೆ ಬಂದ ಅನ್ನುವ ಒಂದು ವಿವರವನ್ನು ಇದ್ರ ಮೂಲಕ ನಾವು ಕಾಣ್ತಾ ಇದ್ದೀವಿ. ಮತ್ತು ಇಲ್ಲಿ ಬೇರೆ ಬೇರೆ ಅಂದರೆ 18 ಲಕ್ಷದ ವರ್ಷದ ಹಿಂದೆ ಆಫ್ರಿಕಾದಿಂದ ಹೊರಗೆ ಮೊದಲು ಯಾವ ರೀತಿ ಬಂದ ಮನುಷ್ಯ ಅಂತ ಹೇಳಿದ್ರೆ ಇವತ್ತಿನ ನಾವಿರ್ತಕ್ಕಂಥ ಹೋಮೋಸೇಪಿಯನ್ಸ್ ಅಲ್ಲ, ನಮಗಿಂತ ಹಿಂದಿನ ಮನುಷ್ಯರ ಒಂದು ಪ್ರಭೇದಗಳು ಇದು, ಅವೆಲ್ಲ ಯಾವ ರೀತಿ ಹೊರಗೆ ಹೋದವು ಅಂಥೇಳಿ ಅನ್ನೋದು ಸಂಬಂಧಪಟ್ಟಂಗೆ ಬಂದು ಮತ್ತು ಭಾರತದ ಒಂದು ಉಪಖಂಡದ ಭೌಗೋಳಿಕ ಪರಿಸ್ಥಿತಿ ಅದರ ಸಂಬಂಧಪಟ್ಟಂಗೆ ಕೂಡ ಇಲ್ಲಿ ನಾವು ವಿವರಗಳನ್ನು ನೋಡ್ಬೋದು. ಅದೇ ರೀತಿ ಭಾರತಕ್ಕೆ ಮನುಷ್ಯರು ಪ್ರವೇಶಿಸಿದ್ದು ಯಾವಾಗ ಅನ್ನೋದು ಸಂಬಂಧಪಟ್ಟಂಗೆ ಇಲ್ಲಿ ನಿಮಗೆ ನೋಡ್ಬೋದು. ತಮಿಳುನಾಡಿನ ಅತ್ತಿರಾಂಪಕ್ಕಮ್ಮ ಅನ್ನುವ ಒಂದು ಊರಲ್ಲಿ 15 ಲಕ್ಷ ವರ್ಷದ ಹಿಂದಿನ ಒಂದು ವಸ್ತುಗಳು ಅಂದರೆ ಶಿಲಾಯುಧಗಳು ಕಂಡುಹಿಡಿದಿದ್ದು. ಅಲ್ಲಿ ಯಾವ ರೀತಿಯಾಗಿ ಒಂದು ಅಗೆತವನ್ನು ಅಂದರೆ ಉತ್ಖನನ ಕೆಲಸ ನಡೆದಿದ್ದ ಸಂಬಂಧಪಟ್ಟಂಗೆ ನಿಮಗೆ ಫೋಟೋಗಳು ಮತ್ತು ಅಲ್ಲಿ ಸಿಕ್ಕಂತಹ ಈ ಒಂದು ಆರ್ಟಿಫ್ಯಾಕ್ಟ್ಗಳು ಅಥವಾ ಶಿಲಾಯುಧಗಳನ್ನು ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ತಿಕೋಡ ಅನ್ನೋ ಪ್ರದೇಶದಲ್ಲಿ ಇದು 15 ಲಕ್ಷದ ವರ್ಷದ ಹಿಂದೆ ಸಿಕ್ಕಂಥದ್ದು. ಅದೇ ರೀತಿ ನಮ್ಮ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಇಸಾಂಪುರ್ ಅನ್ನುವ ಊರಲ್ಲೂ ಕೂಡ 12 ಲಕ್ಷ ವರ್ಷ ಅಂದರೆ 1.2 ಮಿಲಿಯನ್ ವರ್ಷದ ಹಿಂದೆ ಸಿಕ್ಕಂತಹ ಒಂದು ಶಿಲಾಯುಧಗಳನ್ನು ಇಲ್ಲಿ ಸಂಗ್ರಹಿಸಿ ನೀವು ಇಡಲಾಗಿದೆ. ಅದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಅದೇ ರೀತಿ ಇಲ್ಲಿ ಆರ್ಕಿಯಾಲಜಿಸ್ಟ್ಗಳು ಕೆಲಸ ಮಾಡ್ತಾ ಇರೋವಂಥದ್ದು ಅಂದರೆ ಅಲ್ಲಿ ಗುಡ್ಡಗಳನ್ನು ನೋಡಿ ಅಲ್ಲಿ ಗುರುತಿಸಿ ಇಂತಹ ಒಂದು ಶಿಲಾಯುಧಗಳು ಇದ್ದಂತಹ ಒಂದು ಜಾಗಗಳನ್ನು ಪತ್ತೆ ಮಾಡಿ ಅವುಗಳನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದರ ಒಂದು ವಿವರಗಳನ್ನು ಕೂಡ ನೀವು ನೋಡ್ತೀವಿ. ಅದೇ ರೀತಿ ಇಲ್ಲಿ ಮಧ್ಯ ಮತ್ತು ಹಳೆ ಶಿಲಾಯುಗದ ಅಂದರೆ ಶಿಲಾಯುಗದಲ್ಲೇ ಒಂದು ಮಧ್ಯ ಶಿಲಾಯುಗ ಏನು ಕಾಲ ಬರುತ್ತೆ ಅಲ್ಲಿ ಇದ್ದಂತಹ ಯಾವ್ಯಾವ ಈಗ ಮಧ್ಯಪ್ರದೇಶದಲ್ಲಿ ಭೀಮ್ಬೆಟ್ಕ ಇದೆ, ಅದೇ ರೀತಿ ತಿಕೋಡ ಇದೆ, ಕರ್ನಾಟಕದಲ್ಲಿ ಹುಣಸಗಿ ಮತ್ತು ಬೈಚ್ಬಲ್ ಕಣಿವೆಗಳಿದ್ದಾವೆ, ತಮಿಳುನಾಡಲ್ಲಿ ಅತ್ತಿರಪಕ್ಕಂ ಇದೆ, ಹಾಗೆ ಯಾದಗಿರಿಯಲ್ಲಿ ಇಸಾಂಪುರ ಇದೆ. ಈ ಎಲ್ಲ ಊರುಗಳಲ್ಲಿ ಇವುಗಳು ನಮ್ಮ ಅಂದರೆ ಕರ್ನಾಟಕದ ಮತ್ತು ಭಾರತದ ಇತಿಹಾಸ ಪೂರ್ವ ಕಾಲವನ್ನು ಅಂದರೆ ನಾವು ಇತಿಹಾಸ ಶುರುವಾಗಿದೆ ಅಂತ ಹೇಳ್ತಕ್ಕಂಥದ್ದು ನಮಗೆ ಅದಕ್ಕೆ ಅಂದರೆ ನಮಗೆ ಲಿಖಿತವಾದಂತಹ ಬರಹದ ಸಾಕ್ಷ್ಯ ಸಿಗುವಂಥದ್ದು ಅಶೋಕನ ಒಂದು ಶಿಲಾಶಾಸನಗಳಿಂದ. ನಾವು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಂತ ಹೇಳ್ತೀವಿ. ಈ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಯಾವುದೇ ಬರಹದ ಅಥವಾ ಶಿಲಾಶಾಸನಗಳು ಇಲ್ಲದೇ ಇದ್ದಂಥ ಕಾಲಘಟ್ಟವನ್ನು ನಾವು ಇತಿಹಾಸ ಪೂರ್ವ ಅಂತ ಹೇಳ್ತೀವಿ. ಸೊ ನಿಮಗೆ ಇಲ್ಲಿ ಭೀಮ್ಬೆಟ್ಕ ಇದೆ, ಇಲ್ಲಿ ನೀವು ಗುರುತಿಸ್ತಾ ಇದ್ದೀರಿ. ಈ ಭೀಮ್ಬೆಟ್ಕ ಬೆಟ್ಟ ಏನಿದೆ ಇದು 40,000 ವರ್ಷಗಳ ಹಿಂದೆ ಆಧುನಿಕ ಮನುಷ್ಯ ಇದ್ದಂತಹ ಕುರುಹುಗಳು ಅಲ್ಲಿ ಸಿಕ್ಕಿರೋಂಥದ್ದು. ಈ ಒಂದು ಜಾಗದಲ್ಲಿ ಹಿಂದೆನೇ ಒಂದು ಅಧ್ಯಯನ ಆಗಿತ್ತು. ಇತ್ತೀಚೆಗೆ ಮತ್ತೆ ರವಿ ಕೋರಿಶೆಟ್ಟರ್ ಅವರ ನೇತೃತ್ವದಲ್ಲೇ ಮತ್ತೊಂದು ಹೊಸ ಅಧ್ಯಯನ ಕೂಡ ಇತ್ತೀಚೆಗೆ ಈಗ ಶುರುವಾಗಿದೆ ಅಂಥೇಳಿ ನಾವು ಕೇಳ್ಪಟ್ಟಿದ್ದೀವಿ. ಸೊ ಈ ರೀತಿಯಲ್ಲಿ ತುಂಬ ಹಳೆಯ ಒಂದು ಅಂದರೆ ಆ ಮನುಷ್ಯರು ಬದುಕಿದ್ದಂತಹ ಜಾಗಗಳನ್ನು ಯಾವ ರೀತಿಯಲ್ಲಿ ಅಧ್ಯಯನ ಮಾಡಲಾಗ್ತದೆ ಎಲ್ಲ ವಿವರಗಳನ್ನು ಕೂಡ ನಾವಿಲ್ಲಿ ಅವುಗಳ ಒಂದು ಅಲ್ಲಿ ಸಿಕ್ಕಂತಹ ಶಿಲಾಯುಧಗಳ ಜೊತೆಗೆ ಅಲ್ಲಿ ಸಿಕ್ಕಂಥಗಳ ಮಡಿಕೆಗಳು ಅಥವಾ ಧಾನ್ಯಗಳು ಎಲ್ಲವುಗಳ ಜೊತೆಗೆ ಇಲ್ಲಿ ಅದರ ಬಗ್ಗೆ ವಿವರವಾದಂತಹ ಫೋಟೋಗ್ರಾಫ್ಸ್ ಎಲ್ಲ ಈ ಮ್ಯೂಸಿಯಮಲ್ಲಿ ನೀವು ನೋಡ್ಬೋದು. ನಾವಿಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ನವಶಿಲಾಯುಗದ ಕಾಲದಲ್ಲಿ ಕುರಿ ಮತ್ತು ಮೇಕೆಗಳನ್ನು
ಜನ ಸಾಕ್ತಾ ಇದ್ರು ಅಂಥೇಳಿ. ಇದು ಕುರಿ ಮೇಕೆ ಸಾಕಣೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಈ ಬಳ್ಳಾರಿ ಅಥವಾ ಈ ಮಲಪ್ರಭಾ, ಕೃಷ್ಣ ಈ ಒಂದು ಭಾಗದಲ್ಲಿ ಸಾವಿರಾರು ವರ್ಷಗಳ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿರೋದಕ್ಕೆ ಇರುವಂತಹ ಒಂದು ಆಧಾರಗಳನ್ನು ಕೂಡ ಈ ಒಂದು ಪ್ರೀ ಹಿಸ್ಟಾರಿಕ್ ಆರ್ಕಿಯಾಲಜಿ ಏನಿದೆ, ಈ ಪ್ರಾಕ್ತನ ಶಾಸ್ತ್ರ ನಮಗೆ ಹೇಳ್ಕೊಡುವಂಥದ್ದು ಇಲ್ಲಿ ನಮಗೆ ಈ ಮ್ಯೂಸಿಯಂ ಮೂಲಕ ನಮಗೆ ಅರ್ಥ ಆಗ್ತಾ ಇದೆ. ಈ ಪ್ರೀ ಹಿಸ್ಟಾರಿಕ್ ಮನುಷ್ಯ ಯಾರಿದ್ದಾರೆ ಅಂದರೆ ಇತಿಹಾಸ ಪೂರ್ವದ ಮನುಷ್ಯ ಏನನ್ನು ಬೆಳೀತಾ ಇದ್ದ, ಏನನ್ನು ತಿಂತಾ ಇದ್ದ ಅನ್ನೋದ್ರ ಸಂಬಂಧಪಟ್ಟಂಗೆ ಕೂಡ ನಮಗೆ ಈ ಆರ್ಕಿಯಾಲಜಿ ಉತ್ತರ ಕೊಡುತ್ತೆ. ಈ ನೆಲೆಗಳಲ್ಲಿ ಸಾಕಷ್ಟು ಈ ಮಣ್ಣಿನ ನಮೂನೆಗಳನ್ನು ಬೊಟಾನಿಕಲ್ ಅನಾಲಿಸಿಸ್ಗೋಸ್ಕರ ನಾವು ಪ್ರಯೋಗ ಶಾಲೆಯಲ್ಲಿ ಕೆಲಸ ಮಾಡಿದ ಮೇಲೆ ಇಲ್ಲಿ ಸಹ ಕೃಷಿಕ ಜೀವನ ಮೊದಲಿನಿಂದಲೇ ನವಶಿಲಾಯುಗದ ಪ್ರಾರಂಭಿಕ ಹಂತದಿಂದನೇ ಇಲ್ಲಿ ಬಿತ್ತಿ ಬೆಳೆಸಿ ಧಾನ್ಯಗಳು ಸಹ ಇಲ್ಲಿ ಲೋಕಲ್ ಮಿಲ್ಲೆಟ್ಸ್ನ ಅವರು ಬೆಳೆಸ್ತಾ ಇದ್ದರು. ಬರಗು, ಹರ್ಕ ಮತ್ತು ಉರುಳಿ ಮತ್ತು ಹೆಸರು, ಈ 2 ಮಿಲ್ಲೆಟ್ಸು, 2 ಪಲ್ಸಸ್ಸು, ದೇವರ್ ಬೇಸಿಕ್ ಫುಡ್ ಕ್ರಾಪ್ಸ್. ಈ ನಾವು ಸಂದರ್ಶಿಸಿದ ಎಲ್ಲ ನೆಲೆಗಳಲ್ಲಿ ಈ ಬೀಜಗಳು ನಮಗೆ ಸಿಗ್ಲಿಕ್ಕತ್ತಿದೆ. ಅದು ಭಾಳ ಎಕ್ಸೈಟಿಂಗು. ಪೊಳಕೆ ತಗೊಂಡು ಮತ್ತೆ ಎಷ್ಟು ಎಲ್ಲ ಯಾವುದು ಸುಮಾರು ಈ ಪ್ರದೇಶದಲ್ಲಿರ್ತಕ್ಕಂಥ ನೆಲೆಗಳು 4200 4500 ವರ್ಷಗಳ ಹಿಂದಿನವು. ಈ ನೆಲೆಗಳಲ್ಲಿ ಸಾಕಷ್ಟು ಉತ್ಖನನ ಆಗಿದೆ, ಸಾಕಷ್ಟು ಮಾಹಿತಿ ಆಗಲಿ ರಿಪೋರ್ಟ್ಗಳು ಲಭ್ಯವಾಗ್ತಾ ಇದ್ದಾವೆ. ಈ ರಿಪೋರ್ಟ್ಗಳನ್ನು ಎನ್ರಿಚ್ ಮಾಡುವ ಅಂತ ಹೇಳಿ ಕೊನೆಗೇನಾಯಿತು, ನಮ್ಮ ರಿಸಲ್ಟ್ಸು ಏನಾಯ್ತಪ್ಪ ಅಂತಂದರೆ ಇಂಡಿಕೇಟೆಡ್ ದಟ್ ಇಲ್ಲಿ ಕೃಷಿಕ ಜೀವನ ದವಸ ಧಾನ್ಯಗಳನ್ನು ಬಿತ್ತುವುದು ಪ್ರಾರಂಭದಿಂದಲೇ ಇತ್ತು. ಬೇರೆ ಹೊರಗಡೆಯಿಂದ ಯಾವ ಪ್ರಭಾವವೂ ಇರಲಿಲ್ಲ. ಸುಮಾರು ಕ್ರಿಸ್ತಪೂರ್ವ 2000 ನಂತರ ಇಲ್ಲಿ ಉತ್ತರದ ದವಸ ಧಾನ್ಯಗಳನ್ನು ಪರಿಚಯಿಸಲಾಯಿತು. ಇಂಟ್ರಡಕ್ಷನ್ ಅಂದರೆ ಅವು ವಿಂಟರ್ ಕ್ರಾಪ್ಸ್, ವೀಟು, ಬಾರ್ಲಿ ಇವೆಲ್ಲ ವಿಂಟರ್ ಕ್ರಾಪ್ಸ್. ಈ ಪ್ರದೇಶದಲ್ಲಿ ಶುಷ್ಕ ವಾತಾವರಣ ಇದ್ದಿದ್ದಕ್ಕೆ ಇಲ್ಲಿ ಅಲ್ಪ ಪ್ರಮಾಣ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಇರಿಗೇಷನ್ ಫೆಸಿಲಿಟಿ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಅವುಗಳನ್ನು ಬಿತ್ತಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಅದಕ್ಕೆ ದೇವರ್ ಡಿಪೆಂಡೆಂಟ್ ಆನ್ ಮಿಲ್ಲೆಟ್ಸ್, 2 ಮಿಲ್ಲೆಟ್ಸ್ ಆ್ಯಂಡ್ 2 ಪಲ್ಸಸ್. ಸುಮಾರು ಕ್ರಿಸ್ತಪೂರ್ವ 1900 ನಂತರ ಕಾಲದಲ್ಲಿ ಉತ್ತರದ ಈ ಧಾನ್ಯಗಳು ಸಹ ಈ ನೆಲೆಗಳಲ್ಲಿ ಕಂಡುಬರ್ತವೆ. ಸೊ ಇದೇನು ಹೇಳುತ್ತಪ್ಪ ಅಂತಂದರೆ ಪ್ರಾರಂಭದಿಂದಲೂ ಈ ಕೃಷಿಕ ಜೀವನ ಇಲ್ಲಿ ನೆಲೆನೂರಿ ಸಾಕಷ್ಟು ಅಡ್ಯಾಪ್ಟೇಷನ್ ಭಾಳ ಸಕ್ಸಸ್ಫುಲ್ ಆಗಿತ್ತು ಅನ್ನೋದನ್ನು ತಿಳ್ಕೊಂಡು ಬಂತು. ಮತ್ತು ಇದೊಂದು ಇಂಡಿಪೆಂಡೆಂಟ್ ಸೆಂಟರ್ ಆಫ್ ಅಗ್ರಿಕಲ್ಚರಲ್ ಆರಿಜಿನ್ ಅಂತಲೂ ಹೇಳಲಿಕ್ಕೆ ನಮಗೆ ಅಲ್ಲಿ ಸಾಕಷ್ಟು ಆಧಾರಗಳು ಸಿಕ್ಕು. ಇದುವರೆಗೆ ಇದ್ದಂಥ ತಿಳುವಳಿಕೆಯನ್ನು ನಾವು ರಿವೈಸ್ ಮಾಡುವ ಅವಶ್ಯಕತೆಯೂ ಬಂತು. ಇದು ರಿಸೀವಿಂಗ್ ಎಂಡ್ ಹತ್ರ ಇರಲಿಲ್ಲ, ಇದು ಇಟ್ ವಾಸ್ ಆಲ್ಸೋ ಗಿವಿಂಗ್ ಔಟ್ ದೀಸ್ ಲೋಕಲ್ ಫುಡ್ ಕ್ರಾಪ್ಸ್ ಟು ಪೀಪಲ್ ಔಟ್ಸೈಡ್. ಯಾಕಂದರೆ ಮಿಲ್ಲೆಟ್ಸ್ ಆ್ಯಂಡ್ ಪಲ್ಸಸ್ ಇಲ್ಲಿದೇನಿತ್ತಲ್ಲ, ದೇ ಆರ್ ವೆಲ್ ಸ್ಯೂಟೆಡ್ ಫಾರ್ ಸೆಮಿ ಏರಿಡ್ ಕಂಡೀಷನ್ಸ್. ಸೊ ಸೆಮಿ ಏರಿಡಿಟಿ ಈಸ್ ನಾಟ್ ಓನ್ಲಿ ಇನ್ ಸದರ್ನ್ ಇಂಡಿಯಾ, ಇಟ್ ಸ್ಪ್ರೆಡ್ಸ್ ಫ್ರಮ್ ನಾರ್ತ್ ಟು ಸೌತ್. ಆ ಎಲ್ಲ ಪ್ರದೇಶದಲ್ಲಿ ತಾಮ್ರಶಿಲಾಯುಗದ ಸಮುದಾಯಗಳು ಇವ್ರ ಜೊತೆ ಸಂಪರ್ಕ ಇದ್ದದ್ದು ಆದ ಕಾರಣ ಅವರು ಸಹ ಈ ಧಾನ್ಯಗಳನ್ನು ಅಲ್ಲಿ ಬಿತ್ತಿ ಬೆಳೀಲಿಕ್ಕೆ ಪ್ರಾರಂಭಿಸಿದರು. 2 ನಮಗೆ ಮುಖ್ಯವಾಗಿ ಇದು ಇಂಡಿಪೆಂಡೆಂಟ್ ಸೆಂಟರ್ ಆಫ್ ಅಗ್ರಿಕಲ್ಚರ್, ಇನ್ನೊಂದು ಲೋಕಲ್ ಡೊಮೆಸ್ಟಿಕೇಷನ್ ಆಫ್ ಕ್ಯಾಟಲ್ ಆ್ಯಂಡ್ ಇಂಟ್ರೊಡಕ್ಷನ್ ಆಫ್ ಶೀಪ್ ಆ್ಯಂಡ್ ಗೋಟ್. ಈ 3 ಪ್ರಮುಖ ಅಂಶಗಳನ್ನು ನಾವು ಗುರುತಿಸಿದ್ವಿ. ಪ್ರಿಯ ವೀಕ್ಷಕರೇ, ಪುರಾತನ ಅಥವಾ ಹಳೆಯ ಕಾಲದ ಮನುಷ್ಯ ಬಹಳ ಮುಖ್ಯವಾಗಿ ಬೇಟೆಯನ್ನು ಮಾಡ್ತಾ ಇದ್ದ, ಆಹಾರವನ್ನು ಸಂಗ್ರಹಣೆ ಮಾಡ್ತಾ ಇದ್ದ. ಅದಕ್ಕೆ ಇಲ್ಲಿ ನಮಗೆ ಕುರುಹುಗಳು ಏನು ಅಂದರೆ ಇವು ಬಹಳ ಸಾವಿರಾರು ವರ್ಷಗಳ ಹಿಂದೆ ಇದ್ದಂತಹ ಅಥವಾ ಅಲ್ಲಿ ಆ ಸಂದರ್ಭದಲ್ಲಿ ಮನುಷ್ಯ ಬೇಟೆ ಮಾಡ್ತಾ ಇದ್ದಂತಹ ಒಂದು ಪ್ರಾಣಿಗಳ ಎಲುಬುಗಳ ಒಂದು ಮಾದರಿಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಅವುಗಳನ್ನು ಇಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಅದೇ ರೀತಿ ಈ ಪ್ರದೇಶದಲ್ಲಿ, ಈ ಮೈದಾನ ಪ್ರದೇಶದಲ್ಲಿ ಇರುವಂತಹ ನಮಗೆ ಕೃಷ್ಣ ಮೃಗ ಇರ್ಬೋದು ಅಥವಾ ತೋಳ, ಈ ತೋಳಗಳನ್ನೇ ಮುಂದೆ ನಾಯಿಗಳಾಗಿ ಮನುಷ್ಯ ಸಾಕಿದಂತಹದ್ದು, ನಾವೇನು ಊರು ನಾಯಿಗಳು ಅಂತ ನಾವು ಕರಿತೀವಿ ಅವುಗಳು. ಅದೇ ರೀತಿ ನರಿ ಇರ್ಬೋದು, ಹಾಗೆ ಕರಡಿ, ಹುಲಿ, ಹಾಗೆಯೇ ಹಂದಿ, ಮುಳ್ಳಹಂದಿ. ಇಲ್ಲಿ ಒಂದು ತುಂಬ ವಿಶೇಷವಾದ ಚಿತ್ರ ಇದೆ, ನೀವು ನೋಡಿ. ಇದು ಈ ಭಾಗದಲ್ಲಿ, ಈ ಪ್ರದೇಶದಲ್ಲಿ ಅಂದರೆ ಬಳ್ಳಾರಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ಯುಗಾದಿ ನಂತರದಲ್ಲಿ ಒಂದು ಹಬ್ಬ ಮಾಡ್ತಾರೆ, ಒಂದು ಜಾತ್ರೆ ಥರ ಮಾಡ್ತಾಯಿದ್ರು ಅಂತ. ಅಂದರೆ ತಾವು ಬೇಟೆಯಾಡಿದ ಪ್ರಾಣಿಗಳನ್ನು ಈ ರೀತಿಯಾಗಿ ಅವುಗಳಿಗೆ ಒಂದು ಮೆರವಣಿಗೆ ಕಟ್ಕೊಂಡು ಕೋಲುಗಳಿಗೆ ಸಿಕ್ಕಿಸ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ರು ಅಂತ ಒಂದು. ಅಂದರೆ ತಮ್ಮ ಒಂದು ಬೇಟೆ ಸಂಸ್ಕೃತಿ ಏನಿತ್ತು, ಈ ಭಾಗದಲ್ಲಿ ಬೆಳೆದಂತಹ ಬೇಟೆ ಸಂಸ್ಕೃತಿಯನ್ನು ಜನ ಸೆಲೆಬ್ರೇಟ್ ಮಾಡ್ತಾ ಇದ್ದಂಥದ್ದು. ಇವತ್ತು ಅದು
ನಿಷೇಧ ಆಗಿದೆ. ಈ ಈ ಈ ರೀತಿಯ ಹಬ್ಬಗಳು ಇವತ್ತು ಕಾನೂನು ಪ್ರಕಾರ ನಿಷೇಧ ಆಗಿರೋದು ಬೇರೆ ಪ್ರಶ್ನೆ. ಆದರೆ ಇದು ಏನು ತೋರಿಸುತ್ತೆ ಈ ಫೋಟೋ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಸಾವಿರಾರು ವರ್ಷಗಳಿಂದ ಕೂಡ, ಅಂದರೆ 4, 5, 10 ಸಾವಿರ ವರ್ಷಗಳ ಹಿಂದಿನಿಂದ ಕೂಡ ಈ ಒಂದು ಬೇಟೆ ಮತ್ತು ಕೃಷಿ ಎರಡೂ ಕೂಡ ಹೇಗೆ ಜೊತೆಯಾಗಿ ಬರ್ತಾ ಇದ್ದಾವೆ, ಹಾಗೆ ಪಶುಪಾಲನೆ ಹೇಗೆ ಬರ್ತಾ ಇದೆ ಅನ್ನೋದಕ್ಕೆ ನಮಗೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ವಸ್ತು ಸಂಗ್ರಹಾಲಯ ನಮಗೆ ಬಹಳಷ್ಟು ಒಳ್ಳೆಯ ಇನ್ಸೈಟ್ಗಳನ್ನು ಕೊಡ್ತಾ ಇದೆ. ಏನು ಇಲ್ಲಿ ಕಲ್ಲು ಬೆಟ್ಟ ಪ್ರದೇಶ ಆದರೂ ಕೂಡ ಇಲ್ಲಿ ಯಾಕೆ ಜನ ವಾಸ ಆಗಿದ್ರು ಅನ್ನೋದಕ್ಕೆ ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಅವರು ಒಂದು ಸ್ಪೆಸಿಫಿಕ್ ಆದಂತಹ ಒಂದು ಕಾರಣವನ್ನು ಹೇಳ್ತಾರೆ. ಸೊ ಇಲ್ಲಿ ನಮಗೆ ಹೇಳ್ದಂಗೆ ಮೊಟ್ಟ ಮೊದಲನೇ ಹಳ್ಳಿಗಳು, ಗ್ರಾಮಗಳು ಬೆಟ್ಟದ ಮೇಲೆ ಇತ್ತು. ಬೆಟ್ಟದ ಮೇಲೆ ಯಾಕೆ ಅನ್ನೋ ಒಂದು ಪ್ರಶ್ನೆ. ಯಾಕೆ ಇಷ್ಟೆಲ್ಲ ವಿಸ್ತಾರವಾದಂಥ ಪ್ರದೇಶ, ಬಯಲು ಪ್ರದೇಶ ಇದೆ, ಯಾಕೆ ನೆಲೆಗಳು ಬೆಟ್ಟದ ಮೇಲೆ ಇದ್ದು ಅನ್ನೋದನ್ನ ಸಾಕಷ್ಟು ಪ್ರಯತ್ನಗಳು ಆದವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಆದರೆ ಒಂದು ನಮ್ಮ ಸಂಶೋಧನೆ ಮೂಲಕ ಕಂಡು ಬಂದದ್ದೇನೆಂದರೆ, ಈಗ ನಮಗೆ ಕಂಡು ಬರ್ತಕ್ಕಂಥ ಈ ಭೂ ಸ್ವರೂಪ ಏನಿದೆಯಲ್ಲ 5,000 ವರ್ಷಗಳ ಹಿಂದೆ ಇರಲಿಲ್ಲ, ಅದು ಬೇರೆಯೇ ಇತ್ತು. ಬೆಟ್ಟಗಳ ಮೇಲೆ ಯಾಕೆ ನೆಲೆಗಳು ನಿರ್ಮಾಣ ಆದವು? ಇದು ಅರ್ಧಶುಷ್ಕ ವಾತಾವರಣ, ಬಿಸಿಲು ಪ್ರದೇಶ, ಬಿಸಿಲು ಕಾಲದಲ್ಲಿ ಸಾಕಷ್ಟು ಬೇಸಿಗೆ ಜಾಸ್ತಿ ಇರುತ್ತಲ್ಲ, ಬೆಟ್ಟಗಳ ಮೇಲೆ ನೀವು ಏರಿ ನಿಮಗೆ ತಂಪು ಹವಾ ಬೀಸ್ತಾ ಇರುತ್ತೆ. ಈಗಲೂ ಈಗ ನಾವು ಓದೋ ಏಪ್ರಿಲ್ನಲ್ಲಿ 45-42 ಡಿಗ್ರೀಸ್ವರೆಗೂ ಹೋಯ್ತು. ಆದರೆ ಗುಡ್ಡ ಏರಿ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಅದರದ್ದು ವಾತಾವರಣನೇ ಬೇರೆ ಅನ್ನಿಸ್ತಾ ಇದೆ. ಅದೊಂದಲ್ಲೇ ಈ ಗ್ರೌಂಡ್ ವಾಟರ್ ಭಾಳ ಎತ್ತರದಲ್ಲಿತ್ತು, ಈಗ ಭಾಳ ಆಳವಾಗಿ ಇಳಿದುಕೊಂಡು ಹೋಗಿದೆ, ಬಿಕಾಸ್ ಎಕ್ಸ್ಪ್ಲಾಯ್ಟೇಷನ್. ಸೊ ನಾವು 50-60 ವರ್ಷಗಳ ಹಿಂದೆ ಈ ಬೆಟ್ಟಗಳಲ್ಲಿ ಸಾಕಷ್ಟು ಚಿಲುಮೆಗಳಿತ್ತು. ಆ ಚಿಲುಮೆಗಳೇ ಮೇಜರ್ ಸೋರ್ಸ್ ಆಫ್ ವಾಟರ್. ಇಲ್ಲಿ ನೀವು ಗುಡ್ಡದ ಮೇಲೆ ನಿಂತು ನೋಡ್ರಿ, ಎಲ್ಲಿ ನಿಮಗೊಂದು ಹಳ್ಳ, ನದಿ ಕಾಣೋದಿಲ್ಲ ಫಾರ್ ಮೈಲ್ಸ್ ಆ್ಯಂಡ್ ಮೈಲ್ಸ್. ಬಟ್ ದಿ ಸೆಟಲ್ಮೆಂಟ್ ವೈ ಆನ್ ಟಾಪ್ ಆಫ್ ದಿ ಹಿಲ್. ಸೊ ಸುತ್ತಲೂ ನಿಮಗೆ ಸ್ಪ್ರಿಂಗ್ಸ್ ಇತ್ತು, ವಾಟರ್ ಟೇಬಲ್ ಜಾಸ್ತಿ ಇತ್ತು. ಏನಾಗ್ತಾ ಇದೆ, ಈ ಬೆಟ್ಟಗಳಲ್ಲಿ ಡೋಲರೈಟ್ ಡೈಟ್ ಮತ್ತು ಕಲ್ಲು ಬ್ಲ್ಯಾಕ್ ಕಲ್ಲು ಕಾಣುತ್ತಲ್ಲ, ಅದು ಒಂದು ಅಂಡರ್ಗ್ರೌಂಡ್ ಡ್ಯಾಮ್ ಅದು. ಸೊ ಗ್ರೌಂಡ್ ವಾಟರು ಹೈ ವಾಟರ್ ಟೇಬಲ್ ಇದ್ದಾಗ ಅದು ಫ್ಲೋ ಏನಾಗುತ್ತೆ, ದಟ್ ಅಬ್ಸ್ಟ್ರಕ್ಟ್ಸ್ ದಿ ಫ್ಲೋ. ಇಲ್ಲಿ ಗುಡ್ಡ ಈ ಫ್ರ್ಯಾಕ್ಚರ್ಸ್ ಆ್ಯಂಡ್ ಫಿಜರ್ಸ್ನಲ್ಲಿ ಅದು ರೈಸಿಂಗ್ ವಾಟರ್ ಟೇಬಲ್ ಹೊರಗಡೆ ಹಾಕ್ಬಿಡುತ್ತೆ. ಸೊ ಎಲ್ಲ ಬೆಟ್ಟಗಳಲ್ಲಿ ನಿಮಗೆ ಸ್ಪ್ರಿಂಗ್ಸ್ ಇತ್ತು. ಸೊ ಅಂಟಿಲ್ 100-200 ಇಯರ್ಸ್ ಆಗೋ ದೇರ್ ವರ್ ಸ್ಪ್ರಿಂಗ್ಸ್. ನಾವೇ ಚಿಕ್ಕಂದಿನಲ್ಲಿ ಬಳ್ಳಾರಿ ದೊಡ್ಡ ಗುಡ್ಡದ ಪಕ್ಕದಲ್ಲಿ ಸ್ಪ್ರಿಂಗ್ಸ್ ಇದ್ದದ್ದು. ನಮ್ಮ ತಂದೆಯವರು ವೀಕೆಂಡು ಮಂಡಾಳು ಬೂದಿ ಕಟ್ಕೊಂಡು ಅಲ್ಲಿ ಹೋಗಿ ಪಿಕ್ನಿಕ್ ಮಾಡೋದು ನೆನಪು ನನಗೆ. ಈಗಲೂ ಸಂಗನಕಲ್ಲು ಹತ್ರ ಮಳೆಗಾಲದ ನಂತರ ಒಂದು ತಿಂಗಳು ಕೆಳಗಡೆ ಅಲ್ಲಲ್ಲೇ ನೀರು ಹರಿತದೆ. ಅದೇನೇ ಇರಲಿ, ಇಟ್ ವಾಸ್ ಮಚ್ ಗ್ರೀನರ್ ದ್ಯಾನ್ ವಾಟ್ ಇಟ್ ಈಸ್. ವಾಟರ್ ರಿಸೋರ್ಸಸ್ ವರ್ ಮೋರ್ ದ್ಯಾನ್ ಇನ್ ದಿ ರಿವರೈನ್ ಏರಿಯಾ. ಸೊ ಅದಕ್ಕೆ ನಾನು ಆರ್ಗ್ಯೂ ಮಾಡೋದೇನೆಂದರೆ, ಈ ಬಯಲ್ಭೂಮಿ ವಾಸ್ ಎ ಡಿಫ್ರೆಂಟ್ ಲ್ಯಾಂಡ್ ಆಲ್ ಟುಗೆದರ್. ಇಟ್ ವಾಸ್ ಮಚ್ ಮೋರ್ ವೆಲ್ ವಾಟರ್ಡ್ ದ್ಯಾನ್ ದಿ ರಿವರೈನ್ ಟ್ರ್ಯಾಕ್ಸ್. ಇಲ್ಲಿಂದ 10 ಕಿಲೋಮೀಟರ್ 15 ಕಿಲೋಮೀಟರ್ ಹೋದ್ರೂ ನಿಮಗೆ ನದಿ ಸಿಗೋದಿಲ್ಲ. ಮಳೆ ಓನ್ಲಿ ಒಂದು 15-20 ದಿವಸ ಬರುತ್ತೆ ಔಟ್ ಆಫ್ 4 ಮಂತ್ಸ್. ಸೊ ಇನ್ ದಟ್ ಕೇಸ್ ವಾಟ್ ವಾಸ್ ದಿ ನೇಚರ್ ಆಫ್ ವಾಟರ್ ಸೋರ್ಸ್? ಆಮೇಲೆ ಇಷ್ಟು ವಿಸ್ತಾರವಾಗಿ ನೆಲೆಗಳು ಹರಡಿಕೊಂಡಿದ್ದಾವೆ, ಅಷ್ಟಕ್ಕೆಲ್ಲ ನೀರಲ್ಲಿ, ನದಿಗಳೇ ಇಲ್ಲೆಲ್ಲಿ. ಸೊ ಈ ಸಂದರ್ಭದಲ್ಲಿ ವಿ ಫೌಂಡ್ ಎವಿಡೆನ್ಸ್ ಫಾರ್ ಡ್ರೈಡ್ ಅಪ್ ಸ್ಪ್ರಿಂಗ್ಸ್ in the hills, and that gave the final answer. One thing, although it is a very dry, hot place, hilltops were cooler and there were lot of springs on all sides. ಸೊ ಹೀಗಾಗಿ ಈ ಎಲ್ಲ ಕಲ್ಲು, ಹಾಳು, ಇವೆಲ್ಲ ಗುಡ್ಡಗಳೇನಿದಾವಲ್ಲ, ಡೋಲರೈಟ್ ಡೈಕ್ ಈಸ್ ಅನದರ್ ಥಿಂಗ್ ವಿಚ್ ವಾಸ್ ಸೂಟಬಲ್ ಫಾರ್ ಮೇಕಿಂಗ್ ಪಾಲಿಶ್ ಸ್ಟೋನ್ ಆಕ್ಸಸ್. ಸೊ ಅದು ಒಂದು ಅಟ್ರಾಕ್ಷನ್. ಸೊ ಈಗ ಈ ಶಿಲೆ ಮಾತ್ರ ಸೂಟಬಲ್ ಫಾರ್ ಪಾಲಿಶ್ ಸ್ಟೋನ್ ಆಕ್ಸಸ್. ನೋಡಿ, ದಿಸ್ ಆರ್ ಡಿಫ್ರೆಂಟ್ ಫ್ರಮ್ ಹಳೆ ಶಿಲಾಯುಗದ ಉಪಕರಣಗಳು. ಸೊ ಇದನ್ನು ಮಾಡುವ ವಿಧಾನ ಬೇರೆ, ಅದನ್ನು ಮಾಡುವ ವಿಧಾನ ಬೇರೆ. ಅದಕ್ಕೆ ನವಶಿಲಾಯುಗ, ನ್ಯೂ ಸ್ಟೋನ್ ಏಜ್, ನ್ಯೂ ಟೆಕ್ನಾಲಜಿ, ನ್ಯೂ ಟೈಪ್ಸ್ ಆ್ಯಂಡ್ ಸೊ ಆನ್. ಸೊ ದಿಸ್ ಈಸ್ ಡೋಲರೈಟ್. ಇದು ಗ್ರನೈಟ್ನಲ್ಲಿ ಮಾತ್ರ ಸಿಗೋದು. ಸೊ ಈ ಅಡ್ವಾಂಟೇಜಸ್ ಆ್ಯಂಡ್ ಪ್ಲಸ್ ದಿ ವಾಟರ್ ಟೇಬಲ್ ಜಾಸ್ತಿ ಇರೋದ್ರಿಂದ ಗುಡ್ಡದ ಕೆಳಗೆ ಸಾಕಷ್ಟು ಹೊಂಡಗಳಿರ್ತಿದ್ವು. ಅಂದರೆ ಈ ಸ್ವ್ಯಾಂಪ್ ಅಂತ ಹೇಳ್ತೀವಿ ನೋಡಿ, ದೋಸ್ ಆರ್ ದಿ ಪ್ಲೇಸಸ್ ವೇರ್ ದೇ ಕುಡ್ ಇವನ್ ಕಲ್ಟಿವೇಟ್. ಇಲ್ಲಿ ಪುರಾತನ ಮನುಷ್ಯ ಒಂದು ವಾಸಯೋಗ್ಯವಾದಂತಹ ಜಾಗವನ್ನು ನೋಡಿಕೊಂಡು, ನೀರಿರುವ ಜಾಗಗಳನ್ನು ನೋಡಿಕೊಂಡು ವಾಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಮಡಿಕೆಗಳ, ಅಂದರೆ ಆನಂತರದಲ್ಲಿ ನಾವು ನವಶಿಲಾಯುಗದ ಅಥವಾ ಕಬ್ಬಿಣ ಯುಗದ ಹಂತಕ್ಕೆ ಬಂದಾಗ ಮಡಕೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ದ. ಆ ಮಡಿಕೆಗಳ ತುಂಬ ಹಳೆಯ ಮಡಿಕೆಗಳ ಮಾದರಿಗಳು ಕೂಡ ನೀವಿಲ್ಲಿ ನೋಡ್ಬೋದು. ಇಂತಹ ಒಂದು ಅದ್ಭುತವಾದಂತಹ ಮ್ಯೂಸಿಯಮ್ಮನ್ನು
ಮಾಡಿರ್ತಕ್ಕಂಥ, ಅಂದರೆ ಇದರ ಒಂದು ಕಟ್ಟಡದಕ್ಕೆ ಇದರ ಕಲ್ಪನೆ ಪ್ರತಿಯೊಂದು ಪ್ಲ್ಯಾನಿಂಗ್ ಎಲ್ಲದೂ ಕೂಡ ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಅವರು ಯಾವುದೇ ಒಂದು ಇದರಲ್ಲಿ ತಮ್ಮ ಯಾವುದೇ ಸ್ವಾರ್ಥ ಇಲ್ಲದೇ ಇದು ಮುಂದಿನ ಜನ್ರೇಷನ್ಗೆ ಇದು ಅನುಕೂಲ ಆಗಬೇಕು, ಇಲ್ಲಿನ ಜನಕ್ಕೆ, ಅದರಲ್ಲೂ ಕೂಡ ಬಳ್ಳಾರಿ ಇದನ್ನು ಅವರು ಬೆಂಗಳೂರಲ್ಲೋ ಅಥವಾ ಇನ್ನೆಲ್ಲೋ ಮಾಡಿ ಬೇರೆ ರೀತಿ ಫೇಮಸ್ ಮಾಡ್ಬೋದಿತ್ತು. ಆದರೆ ಬಳ್ಳಾರಿಲೇ ಯಾಕೆ ಮಾಡಿದ್ರು ಅಂತ ಹೇಳಿದರೆ ಈ ಬಳ್ಳಾರಿಯ ಭಾಗದಲ್ಲೇ ಅಂತಹ ಒಂದು ಪುರಾತನವಾದಂತಹ ಜನಜೀವನ ಬದುಕಿದ್ದು, ಅಂತಹ ಒಂದು ಜನರು ಬೆಳೆಸಿದಂತಹ ಒಂದು ಕೃಷಿ ಅಥವಾ ಪಶುಪಾಲನೆ ಮತ್ತು ನಾಗರಿಕತೆ ಏನಿದೆ, ಇಲ್ಲಿ ನಗರಗಳು ಕಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮೊದಲು ಹರಪ್ಪದಲ್ಲಿ ನಗರಗಳನ್ನು ಕಟ್ಟಿದರೆ ಇಲ್ಲಿ ಮೊದಲ ಗ್ರಾಮಗಳನ್ನು ಕಟ್ಟಿದರು ಅಂಥೇಳಿ. ಸೊ ಇಲ್ಲಿ ಒಂದು ಹಳ್ಳಿ ಜೀವನ ಶುರುವಾಗಿದ್ದೆ ಈ ಭಾಗದಿಂದ ಅಂಥೇಳಿ. ಹಾಗಾಗಿ ಈ ಒಂದು ಜಾಗಕ್ಕೆ ಬಹಳ ಒಂದು ಪ್ರಾಮುಖ್ಯತೆ ಇರೋದರಿಂದ ಅವರು ಬಳ್ಳಾರಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ಮೊದಲನೇ ಮಹಡಿಯಲ್ಲಿ ಏನಿದೆ ಅಂತ ತಿಳ್ಕೊಂಡು ಬರೋಣ. ಇಲ್ಲಿ ನಾವು ಎಂಟ್ರಿ ಆಗ್ತಿದ್ದಂಗೆ ಬಿ ಸುಬ್ಬರಾವ್ ಇವರು ಸಂಗನಕಲ್ಲು ಫಸ್ಟ್ ಎಕ್ಸ್ಕ್ಯಾವೇಟರ್, ಅಂದರೆ ಈ ಸಂಗನಕಲ್ಲು ಏನು ಇದೆ ಇಲ್ಲಿನ ಪಕ್ಕದಲ್ಲಿ ಇಲ್ಲಿನ ಒಂದು 6-7 ಕಿಲೋಮೀಟ್ರಲ್ಲಿ ಇರ್ತಕ್ಕಂಥ ಒಂದು ಗುಡ್ಡ ಪ್ರದೇಶ ಇದೆ. ಅಲ್ಲಿ ಈ ಒಂದು ಆರ್ಕಿಯಾಲಜಿಕಲ್ ಸೈಟ್ಗಳನ್ನು ಫಸ್ಟ್ ಗುರುತಿಸಿ ಅಲ್ಲಿ ಅಗೆತವನ್ನು ಮಾಡಿದಂತಹ ಮೊದಲ ಸಂಶೋಧಕರು ಅಂತ ಹೇಳ್ಬೋದು. ಸೊ ಹಾಗೆ ನಮಗಿಲ್ಲಿ ಬಂದಾಗ ಈ 4,500 ವರ್ಷಗಳ ಹಿಂದೆ ಸಂಗನಕಲ್ಲು ಗುಡ್ಡದ ಮೇಲೆ, ಅಂದರೆ ಬಳ್ಳಾರಿ ಪ್ರದೇಶದ ಗುಡ್ಡದ ಮೇಲಿದ್ದಂತಹ ಒಂದು ಊರುಗಳು ಇವು ಅಂಥೇಳಿ ನಿಮ್ಗೆ ಇಲ್ಲೇ ಕಾಣ್ತಾ ಇದೆ. ಕೆಲವು ಕಲ್ಲು ಬಂಡೆಗಳ ಮೇಲೆ 4,000 ವರ್ಷದ ಹಿಂದೆ ನವಶಿಲಾಯುಗದ ಜನ ಏನಿದ್ರು ಅವರು ಬಳಸ್ತಾ ಇದ್ದಂತಹ ಶಿಲಾಯುಧಗಳು ಮತ್ತು ಅವರು ಬಳಸಿದಂತಹ ಕೆಲವು ಮಡಕೆಗಳ ಒಂದು ಚೂರುಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಈಗ ಇಲ್ಲಿ ಬಳ್ಳಾರಿಯ ಸಮೀಪದ ಸಂಗನಕಲ್ಲು ಕಪ್ಪುಗಲ್ಲು ಈ ಒಂದು ಸಂಗನಕಲ್ಲು ಗುಡ್ಡದಲ್ಲಿ ಇರುವಂಥ ವಿಷಯಗಳು ಸಂಬಂಧಪಟ್ಟಂಗೆ. ಸೊ ಇಲ್ಲಿ ಹಾಗೆ ನಾವು ನೋಡಿದಾಗ ಇಲ್ಲಿ ಮೇಲಿಂದ ನಮಗೆ ಕೆಳಗಡೆ ಕಾಣಿಸುತ್ತೆ ಸಂಗನಕಲ್ಲು ಒಂದು ಮಾದರಿಯನ್ನು, ಸಂಗನಕಲ್ಲುವಲ್ಲಿ ಬರ್ತಕ್ಕಂಥ 5 ಬೆಟ್ಟಗಳ ಒಂದು ಮಾದರಿಯನ್ನು ನಾವು ನೋಡ್ಬೋದು. ಇದು ಹಿರೇಗುಡ್ಡ ಅನ್ನೋದು ಇದು. ಅದರ ಪಕ್ಕದಲ್ಲಿರೋ ಸುದ್ದಲಮಟ್ಟಿ, ಚೌಡಮ್ಮ, ಸದಾಶಿವ ಮತ್ತು ಸಣ್ಣರಾಚಮ್ಮ ಅಂತ. ಆ ಸಣ್ಣರಾಚಮ್ಮ ಬೆಟ್ಟದ ಮೇಲೆ ಸುಬ್ಬರಾವ್ ಅವರು ಉತ್ಖನನ ಮಾಡಿದರು. ಅಲ್ಲಿ ಗ್ರಾಮ ಮತ್ತು ಜೊತೆಗೆ ಒಂದು ಆ್ಯಶ್ ಮೌಂಡ್ ಇರೋದು, ಆ ಕಲರ್ ಲ್ಯಾಂಪ್ ಏನಿದೆಯಲ್ಲ ಅದು ಆ್ಯಶ್ ಮೌಂಡ್ ಮತ್ತು ರಾಕ್ ಆರ್ಟ್. ಇಲ್ಲಿ ಕೆಳಗಡೆ ಗ್ರೀನ್ ಇದೆಯಲ್ಲ ಅವು ಮೆಗಲಿತ್ಸ್. ಅವು ಈ ಬ್ಲೂ ಲೈಟ್ಸ್ ಬಂದು ಸೆಟಲ್ಮೆಂಟ್ ಫ್ಯಾಕ್ಟ್ರಿ, ಸ್ಟೋನ್ ಟೂಲ್ ಫ್ಯಾಕ್ಟ್ರಿ ಅನ್ನೋ ಅಲ್ಲೇ. ಇಲ್ಲೊಂದು ರಾಕ್ ಶೆಲ್ಟರ್ ಇದೆ, ಅಲ್ಲಿ ಒಂದಿಷ್ಟು ಪೇಂಟಿಂಗ್ಸ್ ಇದ್ದಾವೆ. ಸೊ ಈ ಬೆಟ್ಟದ ಮೇಲೆ, ಈ ಎಲ್ಲ ಬೆಟ್ಟದ ಮೇಲೆ ನವಶಿಲಾಯುಗದಿಂದ ಕಬ್ಬಿಣ ಐರನ್ ಏಜ್ವರೆಗೂ ಆಕ್ಯುಪೇಷನ್ ಇತ್ತು. ಸುಮಾರು 1100 ಎಕರೆ, 1100 ಏಕರ್ಸ್. ಅದೇನೋ ಟೋಟಲ್ ಸ್ಟೇಷನ್ ಮ್ಯಾಪ್ ಇದೆಯಲ್ಲ, ಇಟ್ ಹ್ಯಾಸ್ ಇನ್ಕ್ಲೂಡೆಡ್ ಆಲ್ ದೀಸ್ ಫೀಚರ್ಸ್. ಅದು ವೈಟ್ ಲೈನ್ ಬಂದು ರೋಡ್ ಟು ದಿ ರಿವರ್ ಹಗರಿ. ಇಲ್ಲಿ ನಿಮಗೆ ಮುಂದೆ ಹಾಗೆ ಬಂದರೆ ಒಂದು ಬಹಳ ವಿಶೇಷವಾದ ಅಂದರೆ ಬೂದಿಗುಡ್ಡಗಳು ಇದ್ದಾವೆ. ಈ ಬೂದಿಗುಡ್ಡಗಳು ಬಹಳ ಒಂದು ಪ್ರಮುಖವಾದಂತಹ ಸಂಗತಿಗಳು. ನಮ್ಮ ಒಂದು ಪುರಾತನ ಇತಿಹಾಸವನ್ನು ನೋಡಿದಾಗ, ಪೂರ್ವ ಇತಿಹಾಸವನ್ನು ನೋಡಿದಾಗ ಇಲ್ಲಿ ಆರ್ಕಿಯಾಲಜಿಸ್ಟ್ಗಳು ಯಾವ ರೀತಿಯಲ್ಲಿ ಅಗೆತವನ್ನು ಮಾಡ್ತಾರೆ, ಅಲ್ಲಿ ಒಂದು ಸೈಟನ್ನು ಗುರುತಿಸಿದ ಮೇಲೆ ಅವರು ಎಷ್ಟು ಶ್ರದ್ಧೆಯಿಂದ ಒಂದೊಂದು ಸಣ್ಣ ಅಂದರೆ ಒಂದು ನಿಮಗೆ ಅಲ್ಲಿ ಇರ್ತಕ್ಕಂಥ ಸಣ್ಣ ವಸ್ತುಗಳು ಸಿಗಬೇಕಂತ ಹೇಳಿದರೆ ಬಹಳ ತನ್ಮಯತೆಯಿಂದ ಹಗಲು ರಾತ್ರಿ ಕೆಲಸ ಮಾಡಬೇಕಾಗುತ್ತೆ. ಅಂಥ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಫೋಟೋಗಳನ್ನು ನಾವು ನೋಡ್ಬೋದು. ಬಹುಶಃ ಇವತ್ತು ಪ್ರಪಂಚದಲ್ಲಿ ಈ ರೀತಿಯ ಆರ್ಕಿಯಾಲಜಿಸ್ಟ್ಗಳು ಈ ರೀತಿಯ ಒಂದು ಕೆಲಸ ಮಾಡಿದ ಕಾರಣಕ್ಕೋಸ್ಕರ ನಮಗೆ, ಅಂದರೆ ನಾವು ಮನುಷ್ಯರಿಗೆ, ಇವತ್ತಿನ ಕಾಲದ ಮನುಷ್ಯರಿಗೆ ನಮ್ಮ ಸಾವಿರಾರು ವರ್ಷಗಳ, ಲಕ್ಷಾಂತರ ವರ್ಷಗಳ ಇತಿಹಾಸ, ವಿಕಾಸ ಇವೆಲ್ಲವೂ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಂದರೆ ನಮ್ಮ ಇತಿಹಾಸವನ್ನು ನಾವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಆರ್ಕಿಯಾಲಜಿಸ್ಟ್ಗಳು ಮಾಡಿದಂಥ ಕೆಲಸಗಳು ಬಹಳ ಒಂದು ಉಪಯುಕ್ತವಾಗಿವೆ. ಮತ್ತು ಅವರು ಆ ಕೆಲಸ ಮಾಡದೇ ಇದ್ದಿದ್ರೆ ನಾವು ನಮ್ಮ ಇತಿಹಾಸದ ಬಗ್ಗೆ ನಮಗೆ ಬ್ಲ್ಯಾಂಕ್ ಆಗಿರ್ತದೆ, ನಮ್ಮ ತಲೆಯಲ್ಲಿ ಏನೂ ಇರ್ತಾ ಇರಲಿಲ್ಲ. ಹಾಗಾಗಿ ಖಂಡಿತವಾಗಿ ಇಂತಹ ಇಡೀ ಪ್ರಪಂಚದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡಿದಂತಹ ನೂರಾರು ಸಾವಿರಾರು ಆರ್ಕಿಯಾಲಜಿಸ್ಟ್ಗಳಿಗೆ ನಿಜವಾಗಿ ಒಂದು ಸಲ್ಯೂಟನ್ನು ಹೇಳಬೇಕಾಗುತ್ತೆ. ಆ ನಂತರದಲ್ಲಿ ಅವರು ಅಲ್ಲಿಂದ ತಂದ ಮೇಲೆ, ಅಂದರೆ ಅಲ್ಲಿ ನೆಲದಿಂದ ಬೇರೆ ಬೇರೆ ಸೈಟ್ಗಳಿಂದ ಆ ಜಾಗಗಳಿಂದ ಉತ್ಖನನ ಮಾಡಿ ತಂದ ಮೇಲೆ ಯಾವ ರೀತಿಯಲ್ಲಿ ಅದನ್ನು ಸಂಸ್ಕರಣೆ ಮಾಡ್ತಾರೆ, ಅಲ್ಲಿ ಕಸವನ್ನು ತೆಗೆದು
ಅಲ್ಲಿ ನಿಜವಾಗಿಯೂ ಹಳೆ ಕಾಲದ ವಸ್ತುಗಳನ್ನು ಯಾವ ರೀತಿ ಏನು ಫಿಲ್ಟ್ರ್ ಮಾಡ್ತಾರೆ, ಆ ಫಿಲ್ಟ್ರ್ ಮಾಡಲಿಕ್ಕೆ ಇವತ್ತು ಅತ್ಯಾಧುನಿಕ ಟೆಕ್ನಾಲಜಿಗಳು ಕೂಡ ಇದೆ. ಅದೇ ರೀತಿ ಕಾರ್ಬನ್ ಡೇಟಿಂಗ್ ಅಂದರೆ ಯಾವುದೋ ಒಂದು ಮಡಿಕೆ ಎಷ್ಟು ಸಾವಿರ ವರ್ಷಗಳ ಹಿಂದೆ ಇತ್ತು ಅಂತ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಕಾರ್ಬನ್ ಡೇಟಿಂಗ್ ಮಾಡಬೇಕಾಗುತ್ತೆ. ಇದು ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ ಹೇಳ್ತಾರೆ. ಕಾರ್ಬನ್ 14ನ ಇಟ್ಕೊಂಡು ನಡೆಸ್ತಕ್ಕಂಥ ಒಂದು ವಿಶ್ಲೇಷಣೆ. ಅದ್ರ ಮೂಲಕನೇ ನಮಗೆ ಇವತ್ತು ಈ ಒಂದು ಮನುಷ್ಯರು ಇಷ್ಟು ಸಾವಿರ ವರ್ಷದ ಹಿಂದೆ ಇದ್ದರು ಅಥವಾ ಇಷ್ಟು ಲಕ್ಷದ ವರ್ಷದ ಹಿಂದೆ ಇದ್ದರು ಅಂಥೇಳಿ, ಅಥವಾ ಇಂಥ ಮೂಳೆಗಳು ಇಷ್ಟು ವರ್ಷದ ಹಿಂದಿನ ಅಂಥೇಳಿ ನಮಗೆ ಇವತ್ತು ಕರಾರುವಕ್ಕಾಗಿ ಹೇಳಲಿಕ್ಕೆ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ನಮಗೊಂದು ವಿಶೇಷ ಅಂತ ಹೇಳಿದರೆ ಬೃಹತ್ ಶಿಲಾ ಸಮಾಧಿಗಳು. ಇವತ್ತಿನ ಹಳೆಯ ಪುರಾತನ ಮನುಷ್ಯರು ಯಾವ ರೀತಿ ಹೂಳ್ತಾ ಇದ್ದರು, ಅಲ್ಲಿ ಇವೆಲ್ಲ ಕೂಡ ಹೂಳ್ತಾ ಇದ್ದಂತಹ ಸಮಾಧಿಗಳ ಜಾಗಗಳು ಇಲ್ಲಿ ನೋಡಿ. ಅದನ್ನು ಬಹಳ ವಿಶೇಷವಾಗಿ ಮಾಡ್ತಾಯಿದ್ರು. ಅದ್ರ ಸಂಬಂಧಪಟ್ಟಂಗೆ ನಾವು ಮತ್ತೆ ರವಿ ಕೋರಿ ಶೆಟ್ಟರ್ ಅವ್ರನ್ನ ಕೇಳ್ಕೊಂಬರೋಣ. ಫ್ಯಾಗಸ್ ಅಂತ ಹೇಳ್ತೀವಿ ನಾವು. ಸಾರ್ಕೋಫ್ಯಾಗಸ್ ಬರಿಯಲ್ಲ, ಸಾಮಾನ್ಯವಾಗಿ ಕಬ್ಬಿಣ ಯುಗಕ್ಕೆ ಇದನ್ನು ಜೋಡಿಸ್ತೇವೆ. ಈ ಒಂದು ಪಾಟ್ರಿ ಮತ್ತು ಇದರಲ್ಲಿ ಸಿಕ್ಕಂಥ ಅವಶೇಷಗಳನ್ನು ಕಾರ್ಬನ್ 14 ಡೇಟಿಂಗ್ ಮೂಲಕ ಡೇಟಿಂಗ್ ಪ್ರಯತ್ನ ಮಾಡಿದ್ವಿ, ಯಾಕೆ ಸಫಲತೆ ಸಿಗಲಿಲ್ಲ. ಬಟ್ ಬೇರೆ ಕಡೆ ಎಲ್ಲ ದೊರಕಿರೋದು ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟದ್ದು ಅಂತ. ಇದರಲ್ಲಿ ಆ ಒಂದು ಪಳೆಯುಳಿಕೆಗಳು ಏನಿದಾವಲ್ಲ, ಅಸ್ಥಿಗಳು, ಸಮ್ ಆಫ್ ಆ ಅಸ್ಥಿಗಳು ಈ ಪಾಟಲ್ಲಿದ್ದದ್ದು, ಕೆಲವು ಈ ರಿಚುವಲ್ ಪಾಟ್ಸ್ ಅಂತ ಹೇಳ್ತೀವಿ, ಇದರಲ್ಲಿ 9 ಏನೋ ಇರಬೇಕು. ಅದರಲ್ಲಿ ಸಹ ಒಂದೆರಡು, ಇದು ಸೆಕೆಂಡ್ರಿ ಬರಿಯಲ್. ಪ್ರೈಮರಿ ಬರಿಯಲ್ ಅಂದರೆ ಹೊರಗಡೆ ಎಲ್ಲೋ ಒಂದು ಎಕ್ಸ್ಪೋಸ್ ಮಾಡಿ ತಂದು ಆಮೇಲೆ ಈ ಇದರಲ್ಲಿ ಇಟ್ಟು ಮತ್ತು ಪಿಟ್ನಲ್ಲಿ ಅದನ್ನು, ಇಸ್ ಇಸ್ ನಾಟ್ ಫಾರ್ ಕಾಮನ್ ಮ್ಯಾನ್. ಆ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಪ್ರತಿಯೊಬ್ಬರಿಗೂ ಇಂಥದ್ದು ಮಾಡಬೇಕಂತಂದರೆ ನಿಮಗೆ ಜಗನೇ ಸಿಗೋದಿಲ್ಲ. ಬಟ್ ಇಂಡಿಕೇಟ್ಸ್ ದಿ ರೈಸ್ ಆಫ್ ಸ್ಟ್ರಾಟಿಫೈಡ್ ಸೊಸೈಟಿ. ಸೊ ಇದು ಒಂದು ಪ್ರಮುಖವಾದಂಥ ಒಂದು ಫೈಂಡಿಂಗ್ ನಮಗೆ ಈ ಮ್ಯೂಸಿಯಂನಲ್ಲಿ. ಬರಿಯಲ್ ಪ್ರಾಕ್ಟೀಸ್ ಆಸ್ ಮೆನಿ ಆಸ್ಪೆಕ್ಟ್ಸ್. ಒಂದು ಆನ್ಸಿಸ್ಟ್ರಲ್ ವರ್ಷಿಪ್ಪು, ಇನ್ನೊಂದು ಮೇಕ್ ಶ್ಯೂರ್ ದಟ್ ಈವನ್ ಆಫ್ಟರ್ ದಿ ಡೆತ್ ದಿ ರಿಮೇನ್ಸ್ ಆಫ್ ದಿ ಡೆಡ್ ಪರ್ಸನ್ ಆರ್ ಪ್ರೊಟೆಕ್ಟೆಡ್. ಆಮೇಲೆ ವರ್ಷಿಪ್, ದಿ ಆನ್ಸಿಸ್ಟ್ರಲ್ ವರ್ಷಿಪ್ ಇರುವಾಗ ಯು ಹ್ಯಾವ್ ಟು ಡಿಮಾರ್ಕ್ ದಿ ಪ್ಲೇಸ್ ವೇರ್ ಹಿ ವಾಸ್ ಬರೀಡ್. ಸೊ ಪ್ರಾರಂಭದಲ್ಲಿ ಅವರು ಮನೆಯ ನೆಲದಲ್ಲೇ ಉಳ್ತಾಯಿದ್ರು. ಯಾಕೆ ಅಂದರೆ ನೀವು ಸಣ್ಣ ಕುಣಿ ತೋಡಿ ದಫನ್ ಮಾಡಿದ ನಂತರ ಇವು ಬರ್ತವೆ, ಜಾಕಲ್ಸು, ವುಲ್ಫು, ದೇ ಡಿಗ್ ಔಟ್ ಆ್ಯಂಡ್ ರ್ಯಾನ್ಸ್ಯಾಕ್ ದಿ ಬಾಡಿ. ಅದೊಂದು ಥ್ರೆಟ್ ಟು ದಿ ಪರ್ಸನ್ ಆಫ್ಟರ್ ದಿ ಡೆತ್. ಆಮೇಲೆ ರಿಚುವಲ್ಸ್ ಏನಿತ್ತಲ್ಲ, ದೇ ವರ್ ಆಫರಿಂಗ್ ಈವನ್ ಆಫ್ಟರ್ ದಿ ಪರ್ಸನ್ ವಾಸ್ ಡೆಡ್. ಈಗ ಶ್ರಾದ್ದ ಅಂತ ಎಲ್ಲ ಮಾಡ್ತೀರಿ, ಅದು ಬೇರೆ ಕಲ್ಚರ್ ಇರ್ಬೋದು. ಬಟ್ ಈವನ್ ಇನ್ ಅರ್ಲಿಯರ್ ಸೊಸೈಟಿ ದೇರ್ ವಾಸ್ ದ್ಯಾಟ್ ಸಿಸ್ಟಮ್, ಬಿಲೀಫ್ ಸಿಸ್ಟಮ್. ಆಫರಿಂಗ್ಸ್ ಅಂತೂ ಇರ್ತಾಯಿತ್ತು. ಸೊ ದೇ ಹ್ಯಾಡ್ ಟು ಡೆಸಿಗ್ನೇಟ್ ದಿ ಏರಿಯಾ ವೇರ್ ದಿ ಡೆಡ್ ವಾಸ್ ಬರೀಡ್, ಎಸ್ಪೆಷಲಿ ಪೀಪಲ್ ಹೂ ವರ್ ರೆಸ್ಪಾನ್ಸಿಬಲ್ ಫಾರ್ ದಿ ವೆಲ್ ಬೀಯಿಂಗ್ ಆಫ್ ದಿ ಸೊಸೈಟಿ, ಮೇಂಟೈನಿಂಗ್ ದಿ ಎಕಾನಮಿಕ್ ಪ್ರಾಸ್ಪೆರಿಟಿ, ಅವೆಲ್ಲ ರೂಲಿಂಗ್ ಕ್ಲಾಸು. ಸೊ ಆ ಒಂದು ಟ್ರಾನ್ಸ್ಫಾರ್ಮೇಷನ್. ಈಗ ಸಾಮಾನ್ಯವಾಗಿ ಈ ಉತ್ಖನನ ಮಾಡಿದಾಗ ಮನೆಯ ನೆಲದಲ್ಲಿ ನಮಗೆ ಸಾಕಷ್ಟು ಬರಿಯಲ್ಸ್ ಬಂದಿದ್ದಾವೆ. ಬಟ್ ವಿ ಜಸ್ಟ್ ಟೇಕ್ ದಿ ಸ್ಕೆಲೆಟನ್ ಆ್ಯಂಡ್ ಸ್ಟಡಿ. ಬಟ್ ಇದು ಯೂನಿಕ್ ಆಗುತ್ತೆ. ಬಟ್ ದೇ ಆರ್ ನಾಟ್ ಫ್ರಮ್ ದಿ ಅರ್ಲಿ ಡೇಸ್. ಸೊ ಮೆಗಾಲಿಥಿಕ್ ಫೇಸ್ನಲ್ಲಿ ಸರ್ಪ್ಲಸ್ ಜನ್ರೇಷನ್ ಶುರುವಾಗುತ್ತೆ. ಪಾಟ್ರಿ, ವೀಲ್ ಮೇಡ್ ಪಾಟ್ರಿ ಬರುತ್ತೆ. ಆಮೇಲೆ ಬರಿಯಲ್ ಪ್ರಾಕ್ಟೀಸಸ್ ಬೇರೆಯೇ ಬರುತ್ತೆ. ಸ್ಟೋನ್ಸ್ ಟೂಲ್ಸ್ ಫಾರ್ ಮ್ಯಾನುಫ್ಯಾಕ್ಚರ್ಡ್, ಮೆಗಾಲಿಥಿಕ್ ಅಂತೀವಿ, ಐರನ್ ಏಜ್ ಅಂತೀವಿ. ಬಟ್ ಆ ಸಂದರ್ಭದಲ್ಲಿ ಶಿಲಾ ಉಪಕರಣಗಳ ಉತ್ಪನ್ನ ಹೆಚ್ಚಿನ ಪ್ರಮಾಣದಲ್ಲಿ ಆದದ್ದು. ಸರ್ಪ್ಲಸ್ ಈಸ್ ದಿ ಬೇಸಿಸ್ ಫಾರ್ ಸಿವಿಲೈಜೇಷನ್ ಅಂತ ಹೇಳ್ತೀವಿ. ಇಲ್ಲಿ ನಗರೀಕರಣ ಆಗದೇ ಇದ್ರೂ ಈ ಒಂದು ಟ್ರೇಡ್ ನೆಟ್ವರ್ಕ್ ಏನಿತ್ತಲ್ಲ, ಇಟ್ ವಾಸ್ ಎಕ್ಸ್ಪ್ಯಾಂಡಿಂಗ್ ಆ್ಯಂಡ್ ದೇ ವರ್ ಎಕ್ಸ್ಪ್ಲಾಯ್ಟಿಂಗ್ ಆಲ್ ಸಾರ್ಟ್ಸ್ ಆಫ್ ಮಿನರಲ್ ಮೆಟಲ್ ರಿಸೋರ್ಸಸ್. ಸೊ ಇಲ್ಲಿ ಅಶೋಕ ಬರಲಿಕ್ಕೆ ಅದೇ ಕಾರಣ. ದೀಸ್ ಪೀಪಲ್ ಐಡೆಂಟಿಫೈಡ್ ದೋಸ್ ರಿಸೋರ್ಸಸ್. ದಿ ಕ್ವಾಲಿಟಿ ಆಫ್ ಓರ್ಸ್ ವಾಸ್ ವೆರಿ ಹೈ. ಗೋಲ್ಡ್ ವಾಸ್ ಅವೈಲೇಬಲ್. ನೀವು ರಾಯಚೂರು ಜಿಲ್ಲೆಗೆ ಹೋದರೆ ಅಲ್ಲಿ ಶಿಸ್ಟ್ ಬೆಲ್ಟ್ಸ್ ಆರ್ ನೋನ್ ಫಾರ್ ಗೋಲ್ಡ್. ಯು ಗೆಟ್ ದಿ ಏನ್ಷಂಟ್ ಗೋಲ್ಡ್ ವರ್ಕಿಂಗ್ಸ್ ಈವನ್ ಟುಡೇ. ದೇ ಮೇ ಗೋ ಬ್ಯಾಕ್ ಟು ನಿಯೋಲಿಥಿಕ್ ಮೆಗಾಲಿಥಿಕ್ ಟೈಮ್ಸ್. ಕಾಪರ್ ಇಲ್ಲಿ ಸುತ್ತಮುತ್ತ ಸಂಡೂರು ಬೆಟ್ಟಗಳು ಎಲ್ಲ ನೀವೀಗ ಬಂದಿದ್ದೀರ, ಅಲ್ಲಿಂದನೇ ಕೂಡ್ಲಿಗಿಂದೇಕರ್ ಬಂದರೆ ಯು ಹ್ಯಾವ್ ಟು ಕ್ರಾಸ್ ದಟ್ ರೀಚ್ ಜಿಯಾಲಜಿಕಲ್ ಪ್ರಾವಿನ್ಸ್, ಅಲ್ಲೆಲ್ಲ ಸಿಗುತ್ತೆ. ಆಮೇಲೆ ದೂರದಿಂದನೂ ಮಟೀರಿಯಲ್ ತರಿಸ್ಕೊಂಡು ದೇ ಪ್ರೊಡ್ಯೂಸ್ಡ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಸ್ಟೋನ್ ಟೂಲ್ಸ್. ರಿಚುವಲ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು. ಉತ್ಪನ್ನಕಾರಕ ಕ್ರಿಯೆಗಳಲ್ಲಿ ಮಾನವ ತೊಡಗಿಸ್ಕೊಂಡಾಗ ಬಿಲೀಫ್ ಸಿಸ್ಟಮ್ಸ್, ರಿಚುವಲ್ಸು,
ಅವೆಲ್ಲ ಶುರುವಾಗ್ತವೆ. ಬಟ್ ವಿ ಹ್ಯಾವ್ ದಿಸ್ ಎವಿಡೆನ್ಸ್. ಒಂದು ವಿಶೇಷವಾದ ಬಂಡೆಗಳ ಬಗ್ಗೆ ನಾವು ಫೋಟೋಗಳನ್ನು ನೋಡ್ಬೋದು. ಅಲ್ಲಿ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ಕೂಡ ಇದ್ದಾರೆ. ಇದು ನಗಾರಿ ಬಂಡೆಗಳು ಅಂಥೇಳಿ, ರಿಂಗಿಂಗ್ ರಾಕ್ಸ್ ಅಂತ. ಅಂದರೆ ಈ ಸಂಗನಕಲ್ಲಿರ್ತಕ್ಕಂಥ ಒಂದು ಹಿರೇಗುಡ್ಡ ಅನ್ನೋ ಇದರಲ್ಲಿ ಹೆಚ್ಚು ಇಂಥ ಬಂಡೆಗಳಿದ್ದಾವೆ ಅಂತ ಹೇಳ್ತಾರೆ. ಅಂದರೆ ಅವುಗಳನ್ನು ನೀವು ಬಡಿದ್ರೆ ಅದರಿಂದ ಒಳ್ಳೆಯ ಸಂಗೀತ ಅಥವಾ ಒಂದು ಒಳ್ಳೆಯ ಸದ್ದು ಹೊರಗೆ ಬರುತ್ತೆ ಅಂಥೇಳಿ. ಅಂದರೆ ಅವತ್ತಿನ ಜನ ಸಂಗೀತವನ್ನು ಕೂಡ ಈ ರೀತಿ ಬಂಡೆಗಳನ್ನು ಬಳಸ್ಕೊಂಡು ನುಡಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಸಾಕ್ಷ್ಯವನ್ನು ಇಲ್ಲಿ ನಾವು ಈ ಮ್ಯೂಸಿಯಂನಲ್ಲಿ ನೋಡ್ಬೋದು. ಅದೇ ರೀತಿ ಆ ಕಾಲಘಟ್ಟದಲ್ಲಿದ್ದಂತಹ ಮನೆಗಳ ಮಾದರಿಗಳನ್ನು ಸಹ ಇಲ್ಲಿ ನೋಡ್ಬೋದು, ಯಾವ ರೀತಿ ಹಟ್ಟಿಗಳನ್ನು ಕಟ್ಕೊಂಡು ಜನ ಬದುಕ್ತಾ ಇದ್ರು ಅಂಥೇಳಿ. ಇವತ್ತು ಬಹಳ ಅಂದರೆ ಈ ಒಂದು ಸಾವಿರಾರು ವರ್ಷಗಳ ಹಿಂದಿನ ಈ ಎಲ್ಲ ಸಾಕ್ಷ್ಯಾಧಾರಗಳು ಇವತ್ತು ನಾಶ ಆಗ್ತದೆ. ಯಾಕಂತ ಹೇಳಿದ್ರೆ ಮೈನಿಂಗ್. ನೀವು ಬಳ್ಳಾರಿ ಅಂತ ಅಂದರೆ ಗಣಿಗಾರಿಕೆ ಅಂತ ಎಲ್ಲರಿಗೂ ಗೊತ್ತು. ಸೊ ಇಲ್ಲಿ ಗ್ರಾನೈಟ್ ಗಣಿಗಾರಿಕೆಯ ಕಾರಣದಿಂದ ಯಾವೆಲ್ಲ ಒಂದು ಜಾಗಗಳಲ್ಲಿ ಈ 4,000-6,000 ವರ್ಷಗಳ ಹಿಂದೆ ಬದುಕಿದ್ದ ಜನರ ಒಂದು ಬದುಕಿನ ಸಾಕ್ಷಿಗಳಿದ್ವು, ಅವರುಗಳು ಅವರುಗಳು ಬಳಸ್ತಾ ಇದ್ದಂಥ ವಸ್ತುಗಳೆಲ್ಲ ನಮಗೆ ಸಿಕ್ಕಿದ್ವು. ಅಂತಹ ಬೆಟ್ಟ ಗುಡ್ಡಗಳ ಮೇಲೆ ಇವತ್ತು ಗಣಿಗಾರಿಕೆ ನಡೀತಾ ಇದೆ. ಇದರಿಂದ ಬಹಳ ಒಂದು ಸಮಸ್ಯೆ ಕೂಡ ಆಗ್ತಿರೋದನ್ನು ನೋಡ್ಬೋದು. ಹಾಗಾಗಿ ಬಹುಶಃ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ಅದನ್ನು ತಡಿಲಿಕ್ಕೆ ಅಥವಾ ಅವನ್ನ ರಕ್ಷಣೆ ಮಾಡೋದಕ್ಕೆ, ಯಾಕಂತ ಹೇಳಿದರೆ ಅವು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಜ್ಞಾನದ ಮೂಲಗಳಾಗಿರೋದ್ರಿಂದ ಅವುಗಳನ್ನು ರಕ್ಷಣೆ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಬಳ್ಳಾರಿ ಸುತ್ತಮುತ್ತ ದೊಡ್ಡ ದೊಡ್ಡ ನೆಲೆಗಳಿರೋದನ್ನು ನಾವು ಭಾಳ ಖುಷಿಯಿಂದ ಈ ನೆಲೆಗಳಿಗೆ ಪುನರುತ್ಖನನ ಮಾಡಬೇಕು, ಟ್ರಯಲ್ ಟ್ರೆಂಚಿಂಗ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಾಗ ಸಂಗನಕಲ್ ಗುಡ್ಡಕ್ಕೆ ಬಂದಾಗ ಅಲ್ಲಿ ನಮಗೆ ಕಂಡದ್ದು ಧ್ವಂಸ ಆಗ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ. ಎಲ್ಲ ಗ್ರನೈಟ್ ಕ್ವಾರಿಂಗ್ ಡೈನಮೈಟ್ ಹಾಕಿ ಹಾಳು ಮಾಡ್ತಾಯಿದ್ರು. ಇಲ್ಲಿ 5 ದೊಡ್ಡ ಗುಡ್ಡಗಳ ಮೇಲೆ ಕ್ರಿಸ್ತಪೂರ್ವ 2300-2400 ವರ್ಷಗಳ ಹಿಂದಿನಿಂದ ಬೆಟ್ಟದ ಮೇಲೆ ಇದ್ದಂಥ ಕೃಷಿಕ ಸಮಾಜದ ನೆಲೆಗಳು ನಿರ್ನಾಮ ಆಗ್ತಾ ಇರೋದನ್ನು ಕಂಡು ನಮಗೆ ಭಾಳಷ್ಟು ದುಃಖ ಆಯಿತು. ಯಾವ ರೀತಿಯಾಗಿ ಈ ನೆಲೆಗಳನ್ನು ನಾವು ಕಾಪಾಡ್ಬೋದು, ಮತ್ತು ಈ ನೆಲೆಗಳು ಹಾಳಾದರೆ ನಮಗೆ ಈಗ 100 ವರ್ಷದ ನಂತರ ಈ ಮಾಹಿತಿ ಹೊರಗೆ ಬಂದಿದೆ. ಇನ್ನೂ ಈ ನೆಲೆಗಳಲ್ಲಿ ಏನು ಅಡಗಿದೆಯೋ ನಮಗೆ ಗೊತ್ತಿಲ್ಲ. ಈ ನೆಲೆಗಳು ಈಗ ನಿರ್ನಾಮ ಆದರೆ ಸಾಕಷ್ಟು ನಷ್ಟ ನಮಗೆ ಆಗೋದು. ಮುಂದಿನ ಪೀಳಿಗೆಗೆ ಇಲ್ಲಿ ಯಾವ ಸಂಶೋಧನೆ ಮತ್ತು ಹೆಚ್ಚಿನ ಮಾಹಿತಿ ನಮ್ಮ ಪೂರ್ವಜರ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದನ್ನು ನಮಗೆ ಮನವರಿಕೆ ಆದಮೇಲೆ ಇಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಡೆಪ್ಟಿ ಕಮಿಷನರ್ ಹತ್ರ ಹಗಲೆಲ್ಲ ಹೋಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ, ಈ ರೀತಿಯಾಗಿದೆ, ನೀವು ಎನ್ಲೈಟೆಡ್ ಪೀಪಲು, ನೀವು ನಮಗೆ ಹೆಲ್ಪ್ ಮಾಡಬೇಕು, ಪೊಲಿಟಿಷಿಯನ್ಸಿಂದ ಯಾವ ಸಹಾಯವೂ ಆಗೋದಿಲ್ಲ. ಆ್ಯಕ್ಚುಲಿ ಇಲ್ಲಿ ಮೈನಿಂಗ್ ಮಾಡೋರೇ ಪೊಲಿಟಿಷಿಯನ್ಸ್ ಇರ್ತಾರೆ. ಇದಕ್ಕಾಗಿ ನಿಮ್ಮ ಹತ್ರ ಬರ್ತಾ ಇದ್ದೀವಿ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ ಈಗೆಲ್ಲ ವಿಚಾರ ಮಾಡ್ಕೊಂಡಾಗ ಅವರು ಇಂಜಿನಿಯರ್ಸು ಎಲ್ಲ ಇರ್ತಾಯಿದ್ರು, IAS ಮಾಡ್ಕೊಂಡು ಬಂದಿದ್ದರು. ಅವರು ಮೊದಲನೇ ಹಂತದಲ್ಲಿ ಅವ್ರು ಏನು ಹೇಳಿದ್ರು, ಇದು ಪ್ರಾಬ್ಲಮ್ ಆಫ್ social security for people who are engaged in mining activity, not the mining contractors but the laborers engaged in mining activity. ಈಗೇನಾದರೂ ನಾವು ಇಂಟರ್ಫಿಯರ್ ಆದರೆ ಅವರಿಗೆ ಜಾಬ್ ಇಲ್ದಂಗೆ ಆಗುತ್ತೆ. ನಾನು ಹೇಳಿದೆ, ಸರ್ ಇದು ಅವ್ರದ್ದೊಂದೇ ಪ್ರಾಬ್ಲಮ್ ಅಲ್ಲ, ನಮ್ಮದು ಪ್ರಾಬ್ಲಮ್ಮು, ನಿಮ್ಮದು ಪ್ರಾಬ್ಲಮ್, ಇದು ದೇಶದ ಪ್ರಾಬ್ಲಮ್ಮು. ಅವರಿಗೆ ನೀವು ಆಲ್ಟರ್ನೇಟಿವ್ ಜೀವನ ಕೊಡಲಿಕ್ಕೆ ನಿಮಗೆ ಅವಕಾಶಗಳಿರ್ತವೆ. ಈ ನೆಲೆಗಳು, ದೇರ್ ಆರ್ ಸೋ ಮೆನಿ ಗ್ರನೈಟ್ ಹಿಲ್ಸ್ ವೇರ್ ದೇರ್ ಈಸ್ ನೋ ಆರ್ಕಿಯಾಲಜಿಕಲ್ ಫೀಚರ್, ಅಲ್ಲಿ ಅವರಿಗೆ ಮೈನಿಂಗ್ ಕೊಡಿ. ಇಲ್ಲಿ ನಾವು ಸಂಗನಕಲ್ ಹತ್ರ 5 ಗುಡ್ಡ ಇದ್ದಾವೆ. ಸಣ್ಣ ರಾಚಮ್ಮ ಗುಡ್ಡ, ಸದಾಶಿವ ಗುಡ್ಡ, ಸುದ್ದಲಮಟ್ಟಿ, ಚೌಡಮ್ಮ ಮತ್ತು ಹಿರೇಗುಡ್ಡ ಅಂತ 5 ಗುಡ್ಡ ಇದ್ದಾವೆ. ಹಿರೇಗುಡ್ಡ ಅತ್ಯಂತ ದೊಡ್ಡದು. ಅದು ಹಿರೇಗುಡ್ಡ ಹೇಳ್ದಂಗೆ ಅದು ರಾಬರ್ಟ್ ಬ್ರೂಸ್ ಫುಟ್ ಈ ಪ್ರದೇಶಕ್ಕೆ 1870ರಲ್ಲಿ ಬಂದಾಗ ಇಲ್ಲಿ ಒಬ್ಬ ಸಿವಿಲ್ ಇಂಜಿನಿಯರ್ ಇದ್ದರು, ವಿಲಿಯಂ ಫ್ರೇಜರ್ ಅಂತ. ಅವರನ್ನ ಅಲ್ಲಿ ಕರ್ಕೊಂಡೋದ್ರು. ಇಂಜಿನಿಯರ್ಸ್ ಎಲ್ಲ ಒಳನಾಡು ಓಡಾಡಿ ಅಭ್ಯಾಸ ಅವ್ರಿಗೆ. ಆಮೇಲೆ ನಿಮಗೆ ಗೊತ್ತಲ್ಲ, ಬ್ರಿಟಿಷ್ ಆಫೀಸರ್ಸ್ ದೇವರ್ ಅವೇರ್ ಆಫ್ ಆರ್ಕಿಯಾಲಜಿ, ಇವೆಲ್ಲ. ಹಾಂ, ಸೊ ಆ ಸಂದರ್ಭದಲ್ಲಿ ನೆಲೆ ಅಲ್ಲಿಂದ ಪ್ರಾರಂಭವಾಯಿತು. ಈ ಮೈನಿಂಗ್ ಆ್ಯಕ್ಟಿವಿಟಿ ನಿಲ್ಲಿಸ್ಬೇಕಂತಂದರೆ DC ಅವರಿಗೆ ಅಧಿಕಾರ ಜಾಸ್ತಿ ಇರೋದು, ಉಳಿದವರು ಇಂಟರ್ಫಿಯರ್ ಆಗ್ತಾರೆ, ಬಿಡ್ತಾರೆ, ಅದು ಬೇರೆ ವಿಷಯ. ಸುಮಾರು 1-2 ವರ್ಷ ಅವರಿಗೆ ಸತತವಾಗಿ ನಾನು ಈಗ ಅದು ಹಾಳಾಗ್ತಾ ಇದೆ, ಡೈನಮೈಟ್ ಹಾಕಿ ಹೊಡಿತಾ ಇದ್ದಾರೆ, ಅದನ್ನು ಕಾಪಾಡಬೇಕು ಅಂತಂದರೆ ಇಮಿಡಿಯೇಟ್ ಸ್ಟೆಪ್ ಐ ಕ್ಯಾನ್ ಟೇಕ್ ಎಸ್ ಎನ್ ಆರ್ಕಿಯಾಲಜಿಸ್ಟ್ ಈಸ್ ಡೂ ಎ ಟೋಟಲ್ ಸ್ಟೇಷನ್ ಮ್ಯಾಪಿಂಗ್. ಸೊ ಎವ್ರಿ ಹಾಫ್ ಎ ಮೀಟರ್ ಇಂಟರ್ವಲ್ನಲ್ಲಿ ಕಾಂಟೂರ್ ಮ್ಯಾಪ್ಸ್ ಮಾಡಿ
ಆ ಕಾಂಟೂರ್ ಮ್ಯಾಪ್ನಲ್ಲಿ ಯಾವ ಲ್ಯಾಂಡ್ಸ್ಕೇಪ್ನಲ್ಲಿ ಹರಡಿರ್ತಕ್ಕಂಥ ಆರ್ಕಿಯಾಲಜಿಕಲ್ ಮಟೀರಿಯಲ್ ಏನಿದೆಯಲ್ಲ ಅದನ್ನ ಪ್ಲಾಟ್ ಮಾಡೋದು. ದಟ್ ಈಸ್ ಎ ಸಾಫ್ಟ್ ಕಾಪಿ. ಈಗ ಅದನ್ನು ಡಿಜಿಟಲ್ ಮ್ಯಾಪ್ ಅಂತ ಏನೇನೋ ಹೇಳ್ತಾರೆ. ಅದು ಅಷ್ಟಾದ್ರೂ ಆ ಒಂದು 1997-98 ಸಂದರ್ಭದಲ್ಲಿ ಆ ನೆಲೆಯ ಪರಿಸ್ಥಿತಿ ನಾವು ಡಾಕ್ಯುಮೆಂಟ್ ಮಾಡಿದ್ದೀವಿ ಅಂಥೇಳಿ. ಅದಾದಮೇಲೆ ಅದು ಬೇಸಿಕ್ ಆರ್ಕಿಯೋಬಾಟನಿಕಲ್ ವರ್ಕ್ ಆದಮೇಲೆ ವಿ ಪ್ರಪೋಸ್ಡ್ ಎ ಮೇಜರ್ ಎಕ್ಸ್ಕವೇಷನ್ ಪ್ರಾಜೆಕ್ಟ್. ಟಾಸ್ಕ್ ಫೋರ್ಸ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್. ಸೊ ಇಲ್ಲದೇ ಇದ್ದರೆ ಆಗಲ್ಲ. ಯು ಹ್ಯಾವ್ ಟು ಹ್ಯಾವ್ ಎಕ್ಸ್ಪರ್ಟ್ಸ್, ವಿ ಹ್ಯಾವ್ ಟು ಹ್ಯಾವ್ ರಿಸೋರ್ಸಸ್ ಆ್ಯಂಡ್ ಸಪೋರ್ಟ್ ಫ್ರಮ್ ದಿ ಲೋಕಲ್ ಅಡ್ಮಿನಿಸ್ಟ್ರೇಷನ್. ಇದೆಲ್ಲ ನಮಗೆ ಅನುಕೂಲ ಆಯಿತು. 2002ರಿಂದ 2006-07ರವರೆಗೆ ಕಂಟಿನ್ಯೂಯಸ್ ಆಗಿ ಈ ಪ್ರದೇಶದಲ್ಲಿ ನಾನಾ ರೀತಿ ಉತ್ಖನನ, ಟ್ರಯಲ್ ಟ್ರೆಂಚಿಂಗ್, ಸ್ಯಾಂಪ್ಲಿಂಗ್, ಲ್ಯಾಬೊರೇಟರಿ ಅನಾಲಿಸಿಸ್ ಎಲ್ಲ ಮುಂದುವರಿಸ್ಕೊಂಡು ರೇಡಿಯೋ ಕಾರ್ಬನ್ ಕ್ರಾನಾಲಜಿ, ಐಡೆಂಟಿಫಿಕೇಷನ್ ಆಫ್ ಫುಡ್ ಕ್ರಾಪ್ಸ್ ಆ್ಯಂಡ್ ವಾಟ್ ಟೈಪ್ ಆಫ್ ಲೇಔಟ್ ಆಫ್ ದಿ ಸೆಟಲ್ಮೆಂಟ್. ಇಲ್ಲಿ ರಾಕ್ ಆರ್ಟ್ ಇತ್ತು, ಹೆಚ್ಚು ಅಧ್ಯಯನ ಆಗಿರಲಿಲ್ಲ. 2000 ರಾಕ್ ಆರ್ಟ್ ಇಮೇಜರೀಸ್ ಡಾಕ್ಯುಮೆಂಟ್ ಮಾಡಿತ್ತು ಒಂದೇ ಗುಡ್ಡದ ಮೇಲೆ, 2000. ಆಮೇಲೆ ಅಲ್ಲಿ ಸ್ಪೆಷಲ್ ಫೀಚರ್ಸ್ ಏನಿದೆ, ಸಂಗನಕಲ್ಲಂದೇ ನಿಮಗೆ ಎಲ್ಲ ಗುಡ್ಡದಲ್ಲಿ ಸಿಗ್ತವೆ. ಬಟ್ ಒಂದು ದೊಡ್ಡ ಗುಡ್ಡ ಹಿರೇಗುಡ್ಡದ ಮೇಲೆ ಸುಮಾರು 2000 ರಾಕ್ ಆರ್ಟ್ ಎಲಿಮೆಂಟ್ಸ್. ರಿಪಿಟೇಟಿವ್ ಇರ್ಬೋದು, ಬಟ್ ಕೌಂಟ್ ಮಾಡಿದರೆ ನಿಮಗೆ ಮಿನಿಮಮ್ 2000 ಎಲಿಮೆಂಟ್ಸ್ ಸಿಗ್ತವೆ. ಅಲ್ಲಿ ಕೂಡ ಡೈನಮೈಟ್ ಬ್ಲಾಸ್ಟಿಂಗ್ ಅದೆಲ್ಲ ನಡೀತಾ ಇತ್ತು. ಸೊ ವಿ ಆರ್ ಫಾರ್ಚುನೇಟ್ ದಟ್ ಅವರ್ ಅಪ್ರೋಚ್ ಏನಿತ್ತಲ್ಲ, ಕನ್ವಿನ್ಸ್ ಮಾಡುವ ಅಪ್ರೋಚ್ ಒಂದು ಕಲ್ತ್ಕೊಂಡಿದ್ದೀವಿ ನಾವು. ಯಾಕಂದರೆ ಇದು ನಮ್ಮ ಮನೆ ಕೆಲಸ ಅಲ್ಲ, ಅದು ಇಡೀ ದೇಶಕ್ಕೆ, ಸಮಾಜಕ್ಕೆ ಮತ್ತು ಮುಂದಿನ ಪೀಳಿಗೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ. ಅವರು ನಮಗೆ ಎಸ್ ಅನ್ನಲಿ ಬಿಡಲಿ, ಕಾಡಿಸೋದಂತೂ ಕಾಡಿಸೋದು, ಪರ್ಸನಲ್ ಆದರೆ ಏನಪ್ಪ ಮುಜುಗರ ಆಗುತ್ತೆ. ಸೊ ಇಂಥ ಒಂದು ಸಿಚುವೇಷನ್ನಲ್ಲಿ ಅರವಿಂದ್ ಶ್ರೀವಾಸ್ತವ್ ಅವರು ಒಂದು ಸಂದರ್ಭದಲ್ಲಿ, ಪ್ರೊಫೆಸರ್ ನೀವು ಬಂದು ನಾನು ನಮ್ಮ ಸ್ಟಾಫು, ಸೀನಿಯರ್ ಆಫೀಸರ್ಸ್ನೆಲ್ಲ ಕೂರಿಸ್ತೇನೆ, ಒಂದು ಭಾಷಣ ಮಾಡಿ ಅಂತಂದು. ಅವರೇ ಆಫೀಸ್ನಲ್ಲಿ ಪವರ್ ಪಾಯಿಂಟು, ಸ್ಕ್ರೀನ್ ಎಲ್ಲ ಫಿಕ್ಸ್ ಮಾಡಿ ಒಂದು 2 ತಾಸು ಭಾಷಣ ಮಾಡಿದೆ. ಎಲ್ಲ ಇಂಚ್ ಬೈ ಇಂಚ್ ಆ ಲ್ಯಾಂಡ್ಸ್ಕೇಪ್ ಏನಿದೆ, ಕಲ್ಚರ್ ಏನಿದೆ, ನಿಮ್ಮ ರೋಲ್ ಏನಿದೆ, ನೀವೆಲ್ಲ ಅಧಿಕಾರಿಗಳು ಬಂದಂಥ ಕಾಲ ಯಾವುದು, ಮೆಗಾಲಿಥಿಕ್ ಪೀರಿಯಡಿಂದನೇ ರೂಲಿಂಗ್ ಕ್ಲಾಸ್ ಶುರುವಾಯಿತು, ಇದೆಲ್ಲ ಹೇಳ್ತಾ ಈ ವಾಸ್ ವೆರಿ ಅಪ್ರಿಷಿಯೇಟಿವ್. ಅದೆಲ್ಲ ಲೆಕ್ಚರ್ ಮುಗಿದು ಇಂಟರಾಕ್ಟಿವ್ ಸೆಷನ್ ಎಲ್ಲ ಆದಮೇಲೆ ಪ್ರೊಫೆಸರ್ ನನ್ನ ಹಿಂದೆ ಬನ್ನಿ ಅಂತಂದು ಇಲ್ಲಿ ಕರ್ಕೊಂಬಂದರು. ನನಗೂ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಬಂದು ಇಲ್ಲಿ ಇಳಿದು ನಿಂತು, ಅವರಾಗಲೇ ಯಾರಿಗೂ ಹೇಳಿದ್ರೇನೋ ಕೀಸ್ ಹಿಡ್ಕೊಂಬಂದಿದ್ರು. ಪ್ರೊಫೆಸರ್ ನೋಡಿ ಇಲ್ಲಿ 2 ಬಿಲ್ಡಿಂಗ್ ಇದೆ, ಯು ಕ್ಯಾನ್ ಟೇಕ್ ಬೋತ್ ದ ಬಿಲ್ಡಿಂಗ್ಸ್, ಡೂ ವಾಟ್ ಎವರ್ ಯು ವಾಂಟ್. ಸರ್ ಐ ವಿಲ್ ಸ್ಟಾರ್ಟ್ ಎ ಮ್ಯೂಸಿಯಂ. ನನ್ನ ಹತ್ರ 50 ವರ್ಷಗಳಲ್ಲಿ, ಆವಾಗಿನ್ನೂ 40 ವರ್ಷ ಆಗಿತ್ತು ನನ್ನ ಸಂಶೋಧನಾ ಇದು ಎಕ್ಸ್ಪೀರಿಯನ್ಸ್. ಅದೆಲ್ಲ ಮಟೀರಿಯಲ್ ಅವರೇ ಹೇಳಿದರು, ಓ ಯು ಕ್ಯಾನ್ ಬ್ರಿಂಗ್ ಯುವರ್ ಮಟೀರಿಯಲ್ ಆ್ಯಂಡ್ ಕೀಪ್ ಹಿಯರ್ ಅಂತ. ದ್ಯಾಟ್ ಈಸ್ ದಿ ಬೆಸ್ಟ್ ಥಿಂಗ್ ಐ ಕುಡ್ ಡೂ. ಯಾಕಂದರೆ ಬೇರೆ ಎಲ್ಲೇ ಹೋದರೂ ನಿಮಗೆ ಆ್ಯಂಟಿಕ್ವಿಟೀಸ್ ಕ್ಯಾಟಲಾಗು, ನೀವೇ ಉತ್ಖನನ ಮಾಡಿದಂಥ ನೆಲೆಗಳಲ್ಲಿ ದೊರಕಿದಂತೆ ಆ್ಯಂಟಿಕ್ವಿಟೀಸ್ ಕ್ಯಾಟಲಾಗ್ ಯಾರೂ ಮಾಡಿಲ್ಲ. ನೀವು ಇಲ್ಲಿ ಬಂದರೆ ನೀವು ಕೇಳಿ, ಇಂಥ ಮಟೀರಿಯಲ್ ನನಗೆ ನೋಡಲಿಕ್ಕೆ ಇಷ್ಟ ಇದೆ ಅಂದರೆ 5 ನಿಮಿಷದಲ್ಲಿ ನಮ್ಮ ಟೆಕ್ನಿಕಲ್ ಅಸಿಸ್ಟೆಂಟ್ ನಿಮಗೆ ಕೊಡ್ತಾರೆ. ಇದೆಲ್ಲ ಓಪನ್ ಮಾಡಿ ತೋರಿಸ್ತೇನೆ. ಮೈನ್ಯೂಟೆಸ್ಟ್ ಮಟೀರಿಯಲ್, ಆರ್ಟಿಫ್ಯಾಕ್ಟ್ ಟು ಲಾರ್ಜ್ ಪೀಸಸ್ ಆಫ್ ಆರ್ಟಿಫ್ಯಾಕ್ಟ್ಸ್ ಇಲ್ಲಿ ಈಗ ಶೇಖರಣೆಗೊಂಡು. ಇನ್ನು ಸಂಗನಕಲ್ಲು ಅಷ್ಟೇ ಅಲ್ಲ, ನಾನು ಸುಮಾರು 50 ವರ್ಷ ಆಯಿತು. ಎಲ್ಲೆಲ್ಲಿ ಓಡಾಡಿದ್ದೀನೋ, ಎಲ್ಲೆಲ್ಲಿ ನಾನು ಆ್ಯಂಟಿಕ್ವಿಟೀಸ್ ಕಲೆಕ್ಟ್ ಮಾಡಿದ್ದೀನೋ ಅವೆಲ್ಲವೂ ಇಲ್ಲಿದ್ದಾವೆ. ಸಂಗನಕಲ್ಲಲ್ಲಿ ವರ್ಕ್ ಆಯಿತು, ನಂತರ ಕರ್ನೂರಿನಲ್ಲಿ ಬಿಲ್ಲಸರ್ಗಮ್ ಕೇವ್ ಆಯಿತು, ನಂತರ ನಾವು ಜ್ವಾಲಾಪುರಂ ಗುರುತಿಸಿದ ನಂತರ ಅಲ್ಲಿದ್ದಂಥ ಮಟೀರಿಯಲ್ಲು, ಅದೆಲ್ಲ ಮಟೀರಿಯಲ್ ಇಲ್ಲಿದೆ ನಿಮಗೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಮ್ಯೂಸಿಯಮ್ಮಲ್ಲಿ ನಾವೀಗ ನೋಡ್ಕೊಂಡು ಬಂದಂಥ ಮಾದರಿಗಳಲ್ಲದೆ ಇಲ್ಲಿ ಪ್ರತಿಯೊಂದು ಈ ರೀತಿಯ ಗ್ಯಾಲರಿಯ ಕೆಳಗಡೆ ರ್ಯಾಕ್ಗಳಿದ್ದಾವೆ. ಈ ರ್ಯಾಕ್ಗಳನ್ನು ಹೀಗೆ ನೋಡಿದಾಗ ನಿಮಗೆ ತುಂಬ ನೀಟಾಗಿ ಇವುಗಳಂದರೆ ಯಾವ ಜಾಗದಲ್ಲಿ, ಅಂದರೆ ಎಲ್ಲಿದ್ದು, ಅಂದರೆ ನಿಮಗೆ ಸಾವಿರಾರು ಇಂತಹ ಅಂದರೆ ಶಿಲಾಯುಗದ ಜನರು ಬಳಸ್ತಾ ಇದ್ದಂತಹ ಕಲ್ಲಿನ ವಸ್ತುಗಳು ಅಥವಾ ಶಿಲಾಯುಧಗಳು ಎಲ್ಲವನ್ನು ಕೂಡ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ಈ ಇಡೀ ಮ್ಯೂಸಿಯಂ ತುಂಬ ಎಲ್ಲ ರ್ಯಾಕ್ಗಳಲ್ಲಿ ಈ ರೀತಿ ಇಟ್ಟಿದ್ದಾರೆ ಮತ್ತು ಅದಕ್ಕೆ ನಂಬರಿಂಗ್ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ಇವುಗಳನ್ನು ಗುರುತಿಸಲಿಕ್ಕೆ ಇದರ ಬಗ್ಗೆ ಕ್ಯಾಟಲಾಗ್ ಕೂಡ ಇದೆ ಎಕ್ಸೆಲ್ ಶೀಟಲ್ಲಿ. ಅದನ್ನು ಇದು ಯಾವುದರ ಸಂಬಂಧಪಟ್ಟದ್ದು, ಯಾವ ಊರಿನಲ್ಲಿ ಸಿಕ್ಕಿದ್ದು ಅಂಥೇಳಿ ನಿಮಗೆ ತಕ್ಷಣದಲ್ಲಿ ಗುರುತಿಡಿಯಲಿಕ್ಕೆ ಆಗೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು, ಇಲ್ಲಿ ಸಂಗ್ರಹಣಾ ವ್ಯವಸ್ಥೆಯನ್ನು ಮಾಡಿರೋದನ್ನು ನಾವು ನೋಡ್ಬೋದು. ಈ ಸೆಕ್ಷನಲ್ಲಿ ನಮಗೆ ಆದಿಮಾನವರು ಯಾವ ರೀತಿಯಲ್ಲಿ ಆಹಾರ ಸಂಸ್ಕರಣೆಯನ್ನು ಮಾಡ್ತಾಯಿದ್ರು, ಅದೇ ರೀತಿ ಮಣ್ಣಿನ ಪಾತ್ರೆಗಳನ್ನು ಹೇಗೆ ತಯಾರು ಮಾಡ್ತಾಯಿದ್ರು. ಸೊ ಆ ಕಾಲದಲ್ಲಿದ್ದಂತಹ ಮಣ್ಣಿನ ಪಾತ್ರೆಗಳ ಚೂರುಗಳು, ಸಿಕ್ಕಂತಹ ಚೂರುಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಈ ಕ್ರಿಸ್ತಪೂರ್ವ 2200 ಇಂದ 1400 ಅಂದರೆ 4200 ವರ್ಷದ ಹಿಂದಿನ ಒಂದು ಪಾಟ್ರಿಗಳನ್ನು ನಾವು ಇಲ್ಲಿ ನೋಡ್ಬೋದು. ನೋಡ್ತಾ ಇದ್ದೀರಾ ನಿಮಗೆ ಆ ಬಂಡೆಗಳ ಮೇಲಿನ ಪೇಂಟಿಂಗು. ಸೊ ಇಲ್ಲಿ
ಈ ಪೇಂಟಿಂಗ್ಗಳಿಗಿಂತ ಮುಂಚೆ ಈ ಥರದ ಒಂದು ಆಟಿಕೆ ರೀತಿಯ ಒಂದು ಕಲಾಕೃತಿಗಳನ್ನು ಮಾಡ್ತಾಯಿದ್ರು. ಇದನ್ನು ಸುಮ್ಮನೆ ಆಟಿಕೆ ಅಂತಲ್ಲ, ಅವತ್ತಿನ ಜನರು ಇವನ್ನ ಒಂದು ಧಾರ್ಮಿಕ ಒಂದು ಕಲ್ಚರಲ್ ಆದಂತಹ ಅವರದೇ ಆದಂಥ ಒಂದು ರೂಢಿಗಳು, ಸಂಪ್ರದಾಯಗಳು, ಅಂದರೆ ರಿಚುವಲ್ಗಳು ಅಂತ ಏನು ಹೇಳ್ತಾರೆ, ಆ ರೀತಿಯ ವಿಧಿವಿಧಾನಗಳನ್ನು ನಡೆಸ್ತಾ ಇದ್ರು ಅವುಗಳನ್ನು ಇಟ್ಕೊಂಡು. ಸೊ ನಾವು ಕಲೆ ಅಥವಾ ಏನು ಸಂಸ್ಕೃತಿ, ಹಾಡು, ಚಿತ್ತಾರ ಇವೆಲ್ಲವೂ ಕೂಡ ಅವು ಕೇವಲ ಒಂದು ರಿಕ್ರಿಯೇಷನ್, ಮನೋರಂಜನೆ ಆಗಿರಲಿಲ್ಲ ಪುರಾತನ ಅಥವಾ ಆದಿ ಮನುಷ್ಯರಿಗೆ. ಅವರು ಅವುಗಳ ಮೂಲಕ ಒಂದು ಪ್ರೇರಣೆಯನ್ನು ಪಡ್ಕೊಳ್ತಾ ಇದ್ರು. ಹಾಗೆ ಮಾಡಿದ್ರೇ, ಆ ರೀತಿ ರಿಚುವಲ್ ಮಾಡಿದ್ರೇ ನಾವು ಹೆಚ್ಚು ಫರ್ಟಿಲಿಟಿ ಅಥವಾ ಸಂಪತ್ತನ್ನು ಅಥವಾ ಏನು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೋಬೋದು ಅಂಥೇಳಿ ಅವರು ನಂಬ್ಕೊಂಡಿದ್ದ ಕಾರಣ ಈ ಎಲ್ಲ ರಿಚುವಲ್ಗಳು ಬಂದಿದ್ದು ಅಂಥೇಳಿ ನಮಗೆ ಇವತ್ತು ಮಾನವಶಾಸ್ತ್ರ ಅಥವಾ ಬೇರೆ ಬೇರೆ ವೈಜ್ಞಾನಿಕ ಸಂಶೋಧನೆಗಳನ್ನು ನಾವು ಹೇಳ್ತೀವಿ. ಇಲ್ಲಿ ನಿಮಗೆ ನೋಡಿ ಯಾವ್ಯಾವ ಪ್ರಾಣಿಗಳನ್ನು ಸಾಕ್ತಾಯಿದ್ರು ಅಂಥೇಳಿ. ಸೊ ಇಲ್ಲಿ ನಿಮಗೆ ಕುರಿ ಮತ್ತು ಮೇಕೆಗಳ ಪ್ರತಿಕೃತಿಗಳು ಇವೆಲ್ಲ ತುಂಬ ಹಳೆ ಕಾಲದಲ್ಲಿ ಇಲ್ಲಿ ನಿಮಗೆ ನೋಡ್ಬೋದು. ಟೆರಕೋಟಾ ಫಿಗರಿನ್ ಅಂತ ಕರೀತಾರೆ. ಮತ್ತು ಜೇಡಿ ಮಣ್ಣಿನಲ್ಲಿ ಮಾಡಿದಂತಹ ಕಲಾಕೃತಿಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇದು ಮೂಳೆಯ ಒಂದು ಸ್ಪೆಸಿಮಿನ್ಗಳು. ಸೊ ಇವೆಲ್ಲವೂ ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ, ಅವತ್ತಿನ ಕಾಲದ ಈ ಚಿತ್ರಗಳಿರ್ಬೋದು, ಬಂಡೆ ಮೇಲಿನ ಚಿತ್ರಗಳಿರ್ಬೋದು, ಅಥವಾ ಇವೆಲ್ಲವೂ ಕೂಡ ಆ ಕಾಲದ ಜನರ ಒಂದು ಸಂಸ್ಕೃತಿ, ಕಲ್ಚರ್ ಬಗ್ಗೆ ನಮಗೆ, ಅಥವಾ ಬದುಕು ಮತ್ತು ಕಲ್ಚರ್ ಎರಡು ಹೇಗೆ ಒಟ್ಟಿಗೆ ನಡ್ಕೊಂಬರ್ತಿದ್ವು ಅನ್ನೋದ್ರ ಬಗ್ಗೆ ಇವತ್ತಿಗೆ ನಮಗೆ ಒಂದು ಸಾಕ್ಷಿಗಳಾಗಿ ಕಾಣೋದನ್ನು ನಾವು ನೋಡ್ತೀವಿ. ಒಂದು ವಸ್ತು ಸಂಗ್ರಹಾಲಯ, ಮ್ಯೂಸಿಯಂ ಮುಖ್ಯವಾಗಿ ಇಲ್ಲಿನ ಸಂಗನಕಲ್ಲು ಏನು ಪ್ರಾಕ್ತನ ಶಾಸ್ತ್ರ ನೆಲೆ, ಅಲ್ಲಿಂದ ತಂದಂಥ ವಸ್ತುಗಳು ಇದ್ದರೂ ಕೂಡ ಅದ್ರ ಜೊತೆಗೆ ತೆಕ್ಕಲಕೋಟೆಯಲ್ಲಿ ಮತ್ತು ಗರುಡ ಮೂಲೆ, ಇಂಥ ಒಂದು ಬಳೆ ತೋಟ, ಈ ಒಂದು ಜಾಗಗಳಲ್ಲಿ ಕೂಡ ಯಾವ ರೀತಿಯಾಗಿ ಈ ರೀತಿಯ ಒಂದು ಕೆಲಸ ನಡೀತಾ ಇದೆ, ಈ ಒಂದು ಆರ್ಕಿಯಾಲಜಿಕಲ್ ಕೆಲಸ ನಡೀತಾ ಇದೆ ಅನ್ನೋದರ ಒಂದು ಕುರುಹುಗಳನ್ನು ಈ ಒಂದು ಮ್ಯೂಸಿಯಂ ಇಲ್ಲಿ ಇಟ್ಕೊಂಡಿದೆ. ಅದೇ ರೀತಿ ಯಾವ ರೀತಿ ಅಲ್ಲಿ ಈಗ ನೀವಿಲ್ಲಿ ನೋಡ್ತಿರ್ಬೋದು ಬೂದಿ ಗುಡ್ಡೆಗಳನ್ನು ಇದು ಮಾಡ್ತಕ್ಕಂಥದ್ದು, ಅದೇ ರೀತಿ ಇಲ್ಲಿ ಮಡಕೆಗಳ ಪೀಸ್ಗಳು ಇವೆಲ್ಲವನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಸ್ನೇಹಿತರೆ, ಇದೆಲ್ಲದರ ನಂತರ ಇಲ್ಲಿ ಬಹಳ ಒಂದು ವಿಶೇಷವಾದ ಸಂಗ್ರಹ ಏನಪ್ಪ ಅಂತ ಹೇಳಿದರೆ, ನೀವು ನೋಡ್ಬೋದು ಈ ಚಿಕ್ಕ ಒಂದು ಪ್ಲಾಸ್ಟಿಕ್ ಬಾಟ್ಲು ಒಳಗಡೆ ಗ್ರೈನ್ಗಳನ್ನು, ಅಂದರೆ ಆ ಹಳೆ, ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಜನರು ಬಳಸ್ತಾ ಇದ್ದಂತಹ ಕಾಳುಗಳನ್ನು, ಸಣ್ಣ ಕಾಳುಗಳನ್ನು ಕೂಡ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ನಿಮಗೆ ಇಷ್ಟಿಷ್ಟು ಸಣ್ಣ ಸಾವಿರಾರು ವರ್ಷಗಳ ಹಿಂದೆ ಬಳಸ್ತಾ ಇದ್ದಂಥ ಈ ಕಾಳುಗಳನ್ನು ಸಂಗ್ರಹ ಮಾಡಬೇಕಂದ್ರೆ ಎಷ್ಟು ಸೂಕ್ಷ್ಮ ಕೆಲಸ ಅಂತೇಳಿ. ಸೊ ನಮಗೆ ಇಲ್ಲಿ ಈ ಮ್ಯೂಸಿಯಂನಲ್ಲಿ ಸಹಾಯಕರಾಗಿರುವಂತಹ ಗೌರಿ ಅವರು ಇದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ಇವಾಗ ನೀವೆಲ್ಲ ನೋಡಿರೋವಂಥ ಮ್ಯೂಸಿಯಮಲ್ಲಿ ಈ ಸ್ಟೋನ್ಗಳ ಬಗ್ಗೆ ಎಲ್ಲ ನೋಡಿದ್ರೆ, ಗಡಿಗೆಗಳ ಬಗ್ಗೆ, ಅವ್ರು ಯೂಸ್ ಮಾಡ್ತಾ ಇರುವಂಥ ಪಾತ್ರೆಗಳ ಬಗ್ಗೆ ಎಲ್ಲದ್ರ ಬಗ್ಗೆ ನೋಡಿದ್ರೆ, ಇವನ್ ಆ್ಯನಿಮಲ್ ಬೋನ್ಸ್ಗಳಾಗಿರ್ಬೋದು, ಹ್ಯೂಮನ್ ಬೋನ್ಸ್ಗಳೆಲ್ಲ ನೋಡಿದ್ರೆ, ಅದ್ರ ಜೊತೆಗೇ ನಾವು ಇಲ್ಲಿ ಬೇಸಿಕಲಿ ನಮ್ಮ ಸಂಗನಕಲ್ಲಲ್ಲಿ ಹುಳ್ಳಿ, ಹೆಸರು, ನವಣೆ ಜಾಸ್ತಿ ಬೆಳೀತಾ ಇದ್ರು ಅಂತ ಹೇಳೋದಕ್ಕೆ ಏನು ಅವಶೇಷಗಳು, ಪಳವಳಿಕೆ ಇದೆ ಅಂತ ನೋಡಿದಾಗ ನಿಮಗೆ ಇಲ್ಲಿ ಚಾರ್ಟ್ ಗ್ರೈನ್ಸ್ ಅಂತ ಹೇಳ್ತೀವಿ ನಾವು. ಬಹುಶಃ ಏನಂದರೆ ಈ ಧಾನ್ಯಗಳನ್ನ ಉರಿಬೇಕಾದ್ರೆ ಅದು ಒತ್ತೋಗಿರುತ್ತೆ ಅಂತ ಹೇಳಿ, ಸುಟ್ಟೋಗಿರುತ್ತಲ್ವ. ಸೊ ಸುಟ್ಟೋದಾಗ ಏನಾಗುತ್ತೆ, ಆ ಒಂದು ಸೆಲ್ಲಿಗೆ, ಆ ಒಂದು ಬೀಜದ ಸೆಲ್ಲಿಗೆ ಕಾರ್ಬನ್ ಕೋಟಿಂಗ್ ಆದಂಗೆ ಆಗಿರುತ್ತೆ. ಸೊ ಅವರು ಒನ್ಸ್ ಅದನ್ನು ಏನು ಬೇಡ ಅಂತೇಳಿ ಒತ್ತೋಗಿರೋವಂಥ ಧಾನ್ಯಗಳನ್ನ ಕೆಳಗಡೆ ಬಿಸಾಕಿದಾಗ, ಈಗ ನಾರ್ಮಲ್ ಆಗಿರೋವಂಥ ಧಾನ್ಯ ಬಿಸಾಕಿದರೆ ಯಾವತ್ತೇ ಆದರೂ ಕೂಡ ಅದಕ್ಕೆ ನೀರು ಸಿಕ್ಕಾಗ ಅದು ಮತ್ತೆ ಉಟ್ಕೊಳ್ಳುತ್ತೆ. ಬಟ್ ಈ ಥರ ಚಾಟ್ ಗ್ರೈನ್ಸ್ ಅಂದರೆ ಉರಿದಿರೋವಂಥ ಒತ್ತೋಗಿರೋವಂಥ ಧಾನ್ಯಗಳನ್ನ ಅವರು ಹಾಗೇ ಬಿಟ್ಟಾಗ ಅದು ಬೆಳೆಯೋದಿಲ್ಲ, ವಾಪಸ್ ಉಟ್ಕೊಳ್ಳೋದಿಲ್ಲ, ಅದು ಹಾಗೇ ಕೂತ್ಕೊಂಡಾಗ. ಸೊ ಒನ್ಸ್ ಈ ಆರ್ಕಿಯಾಲಜಿಸ್ಟ್ ಅವ್ರು ಏನು ಮಾಡ್ತಾರೆ, ಈ ಸಾಯಿಲ್ ಸ್ಯಾಂಪಲ್ಸ್ ಅಂದರೆ ಸೆಡಿಮೆಂಟರಿ ಲೇಯರ್ ಅಂತ ಸಾಯಿಲ್ ಸ್ಯಾಂಪಲ್ಸ್ ತೊಗೊಂಡು ಅದನ್ನು ಜರಡಿ ಹಿಡಿತಾರೆ. ತುಂಬ ಫೈನ್ ಪೌಡರ್ಸ್ ಬಂದಿರುತ್ತಲ್ವ, ಆ ಒಂದು ಪೌಡ್ರ್ಗಳಲ್ಲಿ ನಮಗೆ ಈ ಥರ ಚಾಟ್ ಗ್ರೈನ್ಸ್ಗಳು ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಫೈನ್ ಪೌಡರ್ ತೊಗೊಂಡು ಬೇರೆ ಬೇರೆ ಪ್ರೊಸೆಸಿಂಗ್ ಮಾಡಿ ಈ ಥರ ಧಾನ್ಯಗಳನ್ನ ಉಟ್ಕೊಳ್ತಾರೆ. ಸೊ ಆ ಒಂದು ಪ್ರೊಸೆಸ್ ನಮ್ಮ ಈ ಸಂಗನಕಲ್ಲಲ್ಲಿ ಆಗಿದೆ ಅನ್ನೋದಕ್ಕೆ ಸಾಕಷ್ಟು ಉಳ್ಳಿ, ಹೆಸರು, ನವಣೆ, ಬೀನ್ಸ್ಗಳದ್ದು ಚಾಟ್ ಗ್ರೈನ್ಸನ್ನು ನೀವು ನೋಡ್ಬೋದು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಮ್ಯೂಸಿಯಂನ ಸುಮ್ಮನೆ ನೋಡೋದ್ರ ಜೊತೆಗೇ ಇಲ್ಲಿರುವಂಥ ಕಲೆಕ್ಷನ್ನ ಕೂಡ ತುಂಬಾ ಅಧ್ಯಯನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ 10-12 ಜನ ಇಲ್ಲಿ ಈಗ ಆ್ಯಕ್ಟಿವ್ ಪ್ರಾಜೆಕ್ಟ್ಗಳಿದ್ದಾವೆ PhD ಮಾಡೋದಕ್ಕೆ. ಸೊ ಆ ರೀತಿಯಾಗಿ ಇನ್ನೂ ಸಾಕಷ್ಟು ಜನರಿಗೆ ಗೊತ್ತಾಗಬೇಕನ್ನೋದೊಂದು ಉದ್ದೇಶ ಇದೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಅಂದರೆ ಒಂದು ಪ್ರಾಚೀನ ಕಾಲದ ಸಂಗತಿಗಳನ್ನು ಇಷ್ಟು ಸೂಕ್ಷ್ಮವಾಗಿ ತಿಳಿಸಿಕೊಡುವಂತಹ ಒಂದು
ಮ್ಯೂಸಿಯಂ ನಮ್ಮ ಬಳ್ಳಾರಿಲಿ ಇದೆ. ಇಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ಮ್ಯೂಸಿಯಂ ಸಂಗನಕಲ್ಲು ಪ್ರಾಕ್ತನ ಶಾಸ್ತ್ರದ ಅಥವಾ ಪ್ರಾಕ್ತನ ವಸ್ತು ಸಂಗ್ರಹಾಲಯ ಅಂತ ನಾವು ಹೇಳ್ಬೋದು. ಹಾಗಾಗಿ ಖಂಡಿತವಾಗಿಯೂ ನೀವೆಲ್ಲ ಒಂದು ಸರಿ ಇದನ್ನು ಭೇಟಿ ಮಾಡಿ, ಬಳ್ಳಾರಿಗೆ ಬಂದಾಗಿರ್ಬೋದು ಅಥವಾ ಈ ಭಾಗದಲ್ಲಿ ನೀವು ಬೇರೆ ಬೇರೆ ಊರುಗಳನ್ನು ಸಂದರ್ಶನ ಮಾಡಲಿಕ್ಕೆ ಬಂದಾಗ ಖಂಡಿತ ಈ ಒಂದು ಮ್ಯೂಸಿಯಮ್ಮನ್ನು ನೋಡ್ದೇನೆ ಅಥವಾ ಇಲ್ಲಿನ ವಿಷಯಗಳನ್ನು ತಿಳ್ಕೊಳ್ದೇನೆ ಹೋಗಬೇಡಿ ಅಂಥೇಳಿ ನಾವು ಕನ್ನಡ ಪ್ಲಾನೆಟ್ಟಿಂದ ನಿಮಗೆ ವಿನಂತಿ ಮಾಡ್ತೀವಿ. ಸೊ ಇಷ್ಟೊತ್ತವರೆಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್.